Praise the Lord. Hi everyone, welcome back to this next session. Dear students, today we are going to discuss about the exercise 6.2 from the chapter of linear inequalities. Okay, so introduction bekagilla. Let's directly go to the first question. So question ಯಾವ ಥರ ಇರುತ್ತೆ ಅಂದರೆ ದಿಸ್ ವುಡ್ ಬಿ ಎ ಕಾಮನ್ ಕ್ವೆಶ್ಚನ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್. 10 ಪ್ರಾಬ್ಲಮ್ ಇದ್ದಾವೆ ಈ ಒಂದು ಎಕ್ಸಸೈಸಲ್ಲಿ. ಎಲ್ಲದಕ್ಕೂ ಕಾಮನ್ ಕ್ವೆಶ್ಚನ್ ಏನು ಅಂತಂದರೆ, ಸಾಲ್ವ್ ದ ಫಾಲೋವಿಂಗ್ ಇನ್ಇಕ್ವಾಲಿಟೀಸ್ graphically in two-dimensional plane. ಅಂದರೆ the problems will be solved two-dimensional plane. ಅಂದರೆ we are not going to use the graph sheet. ನಾವು ಶೀಟಲ್ಲೇ ಅಂದರೆ ಈ ನಿಮ್ಮ ರೆಗ್ಯುಲರ್ ಶೀಟ್ಸ್ ಅಥವಾ ನೋಟ್ಸಲ್ಲೇ ಸಾಲ್ವ್ ಮಾಡ್ತೀವಿ. ಹೌ ವಿ ಕ್ಯಾನ್ ಡೂ ಇಟ್ ಗ್ರಾಫಿಕಲಿ ಇನ್ ಟೂ-ಡೈಮೆನ್ಷನಲ್ ಪ್ಲೇನ್ ಅಂತ. ಓಕೆ, ಆ್ಯಸ್ ಐ ಟೋಲ್ಡ್ ಯು ದೇರ್ ಆರ್ 10 questions in this exercise. We are going to see one by one. ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಗಿವ್ ಯು ಸಮ್ ಬೇಸಿಕ್ಸ್ ಆಫ್ ಆರ್ ದ ಥಿಯರಿ ಪಾರ್ಟ್ ಆಫ್ ಹೌ ಯು ಕ್ಯಾನ್ ಪ್ಲಾಟ್ ದ ಇನ್ಇಕ್ವಾಲಿಟೀಸ್ ಗ್ರಾಫಿಕಲಿ ಇನ್ ಟೂ-ಡೈಮೆನ್ಷನಲ್ ಪ್ಲೇನ್. ಅರ್ಥ ಆಗ್ತಿದೆಯಾ? ಅದನ್ನು ಒಂದು 2 ನಿಮಿಷ ನೋಡ್ಕೊಂಡು ಬಂದು ಮತ್ತೆ ನಾವು ವಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ಓಕೆ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಇಸ್ ದ ಥಿಯರಿ ಪಾರ್ಟ್. ಐ ಆಮ್ ನಾಟ್ ಗೋನ್ ಟು ಗಿವ್ ಮಚ್ ಎಕ್ಸ್ಪ್ಲನೇಷನ್ ಬಿಕಾಸ್ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ತುಂಬ ಸಿಂಪಲ್ ಇದೆ. ಏನು ಅಂತಂದರೆ, ಲುಕ್ ಹಿಯರ್, ಟು ರೆಪ್ರೆಸೆಂಟ್ ದ ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇನ್ಇಕ್ವಾಲಿಟಿ. ಸೊ ಸಾಲ್ವ್ ಮಾಡಿ ಅಂತಂದರೆ ಸೊಲ್ಯೂಷನ್ ಕಂಡುಹಿಡಿಬೇಕು. ಸೊ ಇಫ್ ಯು ವಾಂಟ್ ಟು ರೆಪ್ರೆಸೆಂಟ್ ಅ ಸೊಲ್ಯೂಷನ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಅ ಪ್ಲೇನ್ ಗ್ರಾಫಿಕಲಿ ಇನ್ 1 or 2 ವೇರಿಯಬಲ್ಸ್ ವಿ ಪ್ರೊಸೀಡ್ ಆ್ಯಸ್ ಫಾಲೋಸ್. ಸೊ ಪ್ರೊಸೀಜರ್ ಹೇಗೆ ಮಾಡ್ತೀವಿ ಅನ್ನೋದು 2 ಸ್ಟೆಪ್ಪಲ್ಲಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಏನಂತ, ಇಫ್ ದ ಇನ್ಇಕ್ವಾಲಿಟಿ ಇನ್ವಾಲ್ವ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ಇಕ್ವಾಲಿಟಿಯಲ್ಲಿ ಸ್ಟ್ರಿಕ್ಟ್ಲಿ ಇದು ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂತೀವಿ, ನೆನಪಿದೆಯಲ್ಲ ಥಿಯರಿ ಕ್ಲಾಸಲ್ಲಿ. ಸೊ ಸ್ಟ್ರಿಕ್ಟ್ಲಿ ಇಲ್ಲದೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ದಿಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಇನ್ಇಕ್ವಾಲಿಟಿಲಿ ಇವೆರಡು ಸಿಂಬಲ್ ಇದ್ದರೆ ವಿ ಡ್ರಾ ದ ಗ್ರಾಫ್ ಆಫ್ ದಿ ಲೈನ್ ಆ್ಯಸ್ ಅ ಥಿಕ್ ಲೈನ್. ನೆನ್ಪಿಟ್ಕೊಳ್ಳಿ, ಥಿಕ್ ಲೈನ್ ಅಂತಂದರೆ ಹೇಳ್ತೀನಿ ಗ್ರಾಫಿಗೆ ಹೇಗೆ ಮಾಡ್ತೀವಿ ಅಂತಂದರೆ, ಇಫ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಈಕ್ವಲ್ ಟು, ದ ಲೈನ್ ವಿಲ್ ಬಿ ಡ್ರಾನ್ ಆ್ಯಸ್ ಅ ಥಿಕ್ ಲೈನ್ ಟು ಇಂಡಿಕೇಟ್. ಯಾಕೆ ಥಿಕ್ ಲೈನ್ ಬರಿತೀವಿ ಅಂತಂದರೆ, ಟು ಇಂಡಿಕೇಟ್ ದಟ್ ದಿ ಪಾಯಿಂಟ್ಸ್ ಆನ್ ದಿಸ್ ಲೈನ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೊಲ್ಯೂಷನ್ ಸೆಟ್. ಓಕೆ, ಲೀನಿಯರ್ ಅಂದ ತಕ್ಷಣ ಈ ಒಂದು ಇನ್ಇಕ್ವಾಲಿಟೀಸ್ನ ಗ್ರಾಫು ಸ್ಟ್ರೈಟ್ ಲೈನ್ ಬರುತ್ತೆ. ಆ ಸ್ಟ್ರೈಟ್ ಲೈನ್ ಮೇಲೆ ಇರುವಂಥ ಪಾಯಿಂಟ್ಸ್ ಕೂಡ ಇನ್ಕ್ಲೂಡೆಡ್. ಯಾಕೆಂದರೆ ಇನ್ಇಕ್ವಾಲಿಟಿನೇ ಹೇಳುತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ. ಗೊತ್ತಾಗ್ತಿದೆಯಾ? ಸೊ ದಟ್ ಈಸ್ ವೈ ವಿ ಆರ್ ಗೋನ್ ಟು ರೈಟ್ ಅ ಥಿಕ್ ಲೈನ್ ಟು ಇಂಡಿಕೇಟ್ ದ ಲೀನಿಯರ್ ಇನ್ಇಕ್ವಾಲಿಟಿ ಹ್ಯಾವಿಂಗ್ ದೀಸ್ 2 ಫಾರ್ಮ್, ದಟ್ ಈಸ್ ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್. ಓಕೆ, ಇನ್ ಕೇಸ್ ಆಫ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಅಂದರೆ ಯಾವ್ಯಾವುದು, ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಅಥವಾ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್, ಈ ಥರ ಇನ್ಇಕ್ವಾಲಿಟೀಸ್ ಇದ್ದರೆ ವಾಟ್ ವಿ ಗೋನ್ ಟು ಡೂ ಇಸ್, ಇಫ್ ದ ಇನ್ಇಕ್ವಾಲಿಟಿ ಇನ್ವಾಲ್ವ್ಸ್ strictly greater than or strictly less than, we draw the graph of the line as a dotted line. Please note it down. ಓಕೆ, ಡಾಟೆಡ್ ಲೈನಲ್ಲಿ ಲೈನ್ ಹಾಕ್ತೀವಿ. ಯಾಕೆ ಅಂತಂದರೆ, ಟು ಇಂಡಿಕೇಟ್ ದಟ್ ದ ಪಾಯಿಂಟ್ಸ್ ಆನ್ ದ ಲೈನ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಸೊಲ್ಯೂಷನ್ ಸೆಟ್. ಇದರ ಅರ್ಥ ವೆರಿ ಸಿಂಪಲ್, ಆ ಲೈನ್ ಮೇಲಿರುವಂಥ ಪಾಯಿಂಟ್ಸ್ನ ನಾವು ತಗೊಳ್ಳೋ ಹಾಗಿಲ್ಲ. We are not supposed to take it because the inequality is very strict, saying either less or greater. So because it is strictly, remember, whenever you see strict inequalities, make sure you draw the line of that graph. Okay, ಆ ಇನ್ಇಕ್ವಾಲಿಟಿನ ಲೈನ್ನ ಡಾಟೆಡ್ ಲೈನಲ್ಲಿ ಹಾಕ್ತೀವಿ. ಇನ್ ಕೇಸ್ ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ನ ಸಿಂಬಲ್ ಇದ್ದರೆ ಥಿಕ್ ಲೈನಲ್ಲಿ ಹಾಕ್ತೀವಿ. ಗೊತ್ತಾಗ್ತಿದೆಯಲ್ಲ? ಫೈನ್. ನಾವು ಪ್ರೊಸೀಡಿಂಗ್ ಫರ್ದರ್, this is the second important point. ಏನಂತ, solution of a linear inequality in one variable. Okay, if the linear inequality is in one variable, it can be represented on a number line. ಅರ್ಥ ಆಯ್ತಾ? ನಂಬರ್ ಲೈನಲ್ಲಿ ಅದರ ಸೊಲ್ಯೂಷನ್ ಕೊಡ್ಬೋದು. ಯಾವಾಗ ಲೀನಿಯರ್ ಇನ್ಇಕ್ವಾಲಿಟಿಲಿ ಒನ್ ವೇರಿಯಬಲ್ ಅಂದರೆ ಸಿಂಗಲ್ ವೇರಿಯಬಲ್ ಇದ್ದಾಗ. ಐ ರಿಪೀಟ್, ಸೊಲ್ಯೂಷನ್ಸ್ ಆಫ್ ಎ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯಬಲ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆನ್ ಅ ನಂಬರ್ ಲೈನ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಪ್ಲೇನ್. ಸೊ ಪ್ಲೇನ್ ಮೇಲೂ ಸೊಲ್ಯೂಷನ್ ತೋರಿಸ್ಬೋದು ಅಥವಾ ನಂಬರ್ ಲೈನ್ ಮೇಲೂ ಸೊಲ್ಯೂಷನ್ ತೋರಿಸ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಪ್ಲೇನ್ ಮೇಲೆ ಹೇಗೆ ತೋರಿಸೋದು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀವಿ. ಬಟ್ ದ ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 2 ವೇರಿಯಬಲ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಫ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯಬಲ್ಸ್ ಆಫ್ ದ ಟೈಪ್ ಯಾವ ಥರ ಇರುತ್ತೆ ಅಂದರೆ, ಎ ಎಕ್ಸ್ ಪ್ಲಸ್ ಬಿ ವೈ ಗ್ರೇಟರ್ ದೆನ್ ಸಿ,
ax plus by greater than or equal to c, similarly less than and less than or equal to. ಓಕೆ, ಇಲ್ಲಿ ಎರಡು ವೇರಿಯೇಬಲ್ಸ್ ಇದ್ದಾವೆ, ಎಕ್ಸ್ ಮತ್ತು ವೈ ವಿತ್ ದ ಕಾನ್ಸ್ಟೆಂಟ್ಸ್ ಎ ಆ್ಯಂಡ್ ಬಿ ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು ಝೀರೋ. ಯಾಕೆ ಇವೆರಡು ನಾಟ್ ಝೀರೋ ಆಗಬೇಕು ಅಂತಂದರೆ, ಯಾವುದನ್ನ ಒಂದು ಝೀರೋ ಆದರೆ ಅಥವಾ ಎರಡೂ ಝೀರೋ ಆದರೆ ಇನ್ಇಕ್ವಾಲಿಟಿ ಎರಡು ವೇರಿಯೇಬಲ್ ಇರೋದೇ ಇಲ್ಲ. ಸೊ ದಿಸ್ ಇಸ್ ದ ಕಂಡೀಷನ್. ಸೊ if the inequality is having two variables, then it can only be represent on the plane only. ರಿಯಲ್ ಲೈನಲ್ಲಿ ಎರಡು ವೇರಿಯೇಬಲ್ನ ಇನ್ಇಕ್ವಾಲಿಟಿಗೆ ಸೊಲ್ಯೂಷನ್ ಕೊಡೋಕ್ಕೆ ಆಗೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಒಂದು ವೇರಿಯೇಬಲಲ್ಲಿದ್ದರೆ ನಂಬರ್ ಲೈನಲ್ಲೂ ಕೊಡ್ಬೋದು, ಪ್ಲೇನ್ ಮೇಲೂ ಕೊಡ್ಬೋದು. ಆದರೆ ಇಫ್ ಇಟ್ ಈಸ್ ಅ ಟೂ ವೇರಿಯೇಬಲ್ ಇನ್ಇಕ್ವಾಲಿಟಿ, ದೆನ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಪ್ಲೇನ್ ಓನ್ಲಿ. ಪ್ಲೇನ್ ಅಂತಂದ್ರೆ ಏನು? ಈ ಥರ ಶೀಟ್ ಮೇಲೆ ಅಥವಾ ಗ್ರಾಫ್ ಮೇಲೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಓಕೆ, ಸೊ ಒನ್ ಲಾಸ್ಟ್ ಪಾಯಿಂಟ್ ಫಾರ್ ದಿ ಗ್ರಾಫಿಕಲ್ ಮೆಥಡ್, ವೆರಿ ಇಂಪಾರ್ಟೆಂಟ್. ಏನಂತ ಹೇಳುತ್ತೆ? ದ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟೀಸ್. ನೆನ್ಪಿಟ್ಕೊಳ್ಳಿ, ಸಿಸ್ಟಮ್ ಅಂತ ತೊಗೊಳ್ತೀವಿ. ಸೊ ವಾಟ್ ಡಸ್ ದ ಸಿಸ್ಟಮ್ ಮೀನ್? ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ ಕಂಟೇನ್ಸ್ ಟೂ ಆರ್ ಮೋರ್ ಇನ್ಇಕ್ವಾಲಿಟೀಸ್ ಟೇಕನ್ ಟುಗೆದರ್. ನಿಮಗೆ ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಕ್ವೆಶನ್ಸ್ ಬರ್ತವೆ. ಅಲ್ಲಿ 2 ಅಥವಾ 3 ಇನ್ಇಕ್ವಾಲಿಟಿನ ಜೊತೆಯಲ್ಲಿ ಅಂತೀವಲ್ಲ, ಸೊ ಆ ಥರ ಸಾಲ್ವ್ ಮಾಡ್ತೀವಿ. In that case, and the solutions to the system of the inequalities, our system of inequalities get solutions are the solution common to all the inequalities that form from the system. 2 ಅಥವಾ 3 ಇನ್ಇಕ್ವಾಲಿಟೀಸ್ನ ಜೊತೆಯಲ್ಲಿ ತಗೊಂಡು ಸಾಲ್ವ್ ಮಾಡೋದಾದರೆ ಆ ಸೊಲ್ಯೂಷನು ಇಟ್ ವಿಲ್ ಬಿ ದ ಕಾಮನ್ ಸೊಲ್ಯೂಷನ್ ಫಾರ್ ಬೋತ್ ಆಫ್ ದೆಮ್. ಅರ್ಥ ಆಗ್ತಿದೆಯಾ? ಐ ರಿಪೀಟ್, ಇದೊಂದು ಸರಿ ರಿಪೀಟ್ ಮಾಡಿಕೊಂಡು ವಿಲ್ ಗೋ ಟು ದ ಫಸ್ಟ್ ಕ್ವೆಶನ್. ಅ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟೀಸ್ ಕಂಟೇನ್ಸ್ 2 or more inequalities taken together. Okay, right. And the solutions to this system of inequalities are the solutions common to all the inequalities that form the system. ಸೊ ಒಂದು ಸಿಸ್ಟಮಲ್ಲಿ 2 ತೊಗೊಳ್ತಿರೋ, 3 ತೊಗೊಳ್ತಿರೋ, ಸಮ್ ಕೇಸಸಲ್ಲಿ 4 ತೊಗೊಳ್ತೀವಿ. ಸೊ ವಾಟ್ ಎವರ್ ಸೊಲ್ಯೂಷನ್ ವಿ ಆರ್ ಗೋನ್ ಟು ಗೆಟ್, ಇಟ್ ಈಸ್ ದ ಕಾಮನ್ ಸೊಲ್ಯೂಷನ್ ಫಾರ್ ಆಲ್ ದ ಇನ್ಇಕ್ವಾಲಿಟೀಸ್ ಟೇಕನ್ ಟುಗೆದರ್, ಆರ್ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ರೆಪ್ರೆಸೆಂಟ್ ಮಾಡ್ಕೋಬೋದು. Right? So this is all about the theory. We are directly going into the first question. So first question ತಗೊಳ್ಳೋಣ. x plus y strictly less than 5 ಇದೆ. ಓಕೆ, ಯೂಶಲಿ ಇನ್ಇಕ್ವಾಲಿಟೀಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ರೊಸೀಜರ್ ನಾವೇನು ತೊಗೊಳ್ತೀವಿ ಅಂತಂದರೆ, ಕನ್ವರ್ಟ್ ದ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟಿ. ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ತಗೊಂಡು ಒಂದು ಈಕ್ವೇಷನ್ ಬರ್ಕೊಳ್ಳಿ. ಓಕೆ, ರಿಮೆಂಬರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆ ಅಂತಂದರೆ ಈ ಚಾಪ್ಟರು ಸೆಕೆಂಡ್ PUCಗೆ ಕಂಟಿನ್ಯೂಯೇಷನ್ ಇದೆ. ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತೀವಿ, ಅಲ್ಲಿ 6 ಮಾರ್ಕ್ ಕ್ವೆಶ್ಚನ್ ಡೆಫಿನೆಟ್ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಸೆಕೆಂಡ್ PUC. ಇಷ್ಟಾದಮೇಲೆ ನಾನು ಲಾಜಿಕ್ ಹೇಳೋದಿಷ್ಟೇ, ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋದಕ್ಕೆ ನಮ್ಗೆ 2 ಪಾಯಿಂಟ್ಸ್ ಇದ್ದರೆ ಸಾಕು. ಸೊ ವಿ ಗೋನ್ ಟು ಗೆಟ್ 2 ಪಾಯಿಂಟ್ಸ್. ತುಂಬ ಈಸಿ. ಯಾವ ಥರ ಅಂತಂದರೆ, ಐ ವಿಲ್ ಪುಟ್ ಫಸ್ಟ್ ಕೇಸಲ್ಲಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ಗೆ 0 ಹಾಕಿದ್ರೆ ಆಟೋಮೆಟಿಕಲಿ ವಿಲ್ ಗೆಟ್ 0 ಪ್ಲಸ್ ವೈ, ದಟ್ ಈಸ್ ವೈ ಸಿಗುತ್ತೆ. ಯು ಗೆಟ್ ವೈ ಈಸ್ ಈಕ್ವಲ್ ಟು 5. ಕರೆಕ್ಟ್ ಅಲ್ವಾ? ಎಕ್ಸ್ಗೆ 0 ಹಾಕಿದ್ರೆ ಇರೋದೇ ವೈ, ಸೊ ವೈ ಈಸ್ ಈಕ್ವಲ್ ಟು 5 ಆಗುತ್ತೆ. ಫ್ರಮ್ ಹಿಯರ್ ಐ ವಿಲ್ ಗೆಟ್ ಅ ಪಾಯಿಂಟ್. ಐ ಕ್ಯಾನ್ ಟೇಕ್ ದಟ್ ಪಾಯಿಂಟ್ ಎಸ್ ಎ ಅಂತ ತಗೊಳ್ಳಿ. ಸೊ ಈ ಪಾಯಿಂಟಲ್ಲಿ ಎಕ್ಸ್ 0 ಇದೆ, ವೈ 5 ಇದೆ. ಇನ್ನೊಂದು ಪಾಯಿಂಟ್ ಬೇಕು. ಈಗ ಇನ್ ದ ಸೆಕೆಂಡ್ ಕೇಸ್ ಐ ವಿಲ್ ಪುಟ್ ವೈ ಈಸ್ 0. ಓಕೆ, ಸೊ ವೈಗೆ 0 ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ಐ ವಿಲ್ ಗೆಟ್ ಎಕ್ಸ್ ಈಸ್ ಈಕ್ವಲ್ ಟು 5. ಸೊ ಇದು ತುಂಬ ಸಿಂಪಲ್ ಕ್ವೆಶ್ಚನ್, ಅದಕ್ಕೆ ಡೈರೆಕ್ಟಾಗಿ ಸಿಗ್ತಾ ಇದೆ. ಸೊ ದೇರ್ ಫೋರ್ ಐ ವಿಲ್ ಗೆಟ್ ಅನದರ್ ಪಾಯಿಂಟ್ ಬಿ. ರಿಮೆಂಬರ್, ಇಲ್ಲಿ ವೈ 0 ತೊಗೊಂಡಿರೋದು, ಸೊ ವೈ 0 ಇದೆ, ಎಕ್ಸ್ ವಿಲ್ ಬಿ 5. ಗೊತ್ತಾಗ್ತಿದೆಯಾ? ಸೊ ಈ ಥರ 2 ಪಾಯಿಂಟ್ನ ಫಸ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ನಿಮಗೆ ಸಮ್ ಆಫ್ ಯು ಮೇ ಟೀಚ್ ದಿಸ್ ಮೆಥಡ್. ಕೆಲವ್ರಿಗೆ ಬಾಕ್ಸ್ ಮೆಥಡ್ ಅಂದರೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ನ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಬರೆದು ಹೇಳ್ಕೊಡ್ಬೋದು. ನೀವು ಯಾವ ಮೆಥಡ್ ಆದರೂ ಮಾಡಿ. ಪ್ರೊಸೀಜರ್ ಅಂತೂ ಇಷ್ಟೇ. ವಿ ಆರ್ ಗೆಟಿಂಗ್ 2 ಪಾಯಿಂಟ್ಸ್ ಫ್ರಮ್ ದಿಸ್ ಇನ್ಇಕ್ವಾಲಿಟಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯು ಹ್ಯಾವ್ ಟು ಟೇಕ್ ಅ ಲೈನ್. ಇದು ಪ್ಲೇನಲ್ಲಿ ಹಾಕಿ ಅಂತ ಹೇಳಿರೋದ್ರಿಂದ ಶೀಟಲ್ಲೇ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ನಮಗೆ ಪಾಯಿಂಟ್ಸ್ ನೋಡ್ಕೊಳ್ಳಿ. ಎಕ್ಸೆಲ್ ಹೈಯೆಸ್ಟ್ ಇರೋದು 5, ವೈಯಲ್ಲಿ ಹೈಯೆಸ್ಟ್ ಇರೋದು 5. ಸೊ 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಅದರ ಸ್ಕೇಲ್ ಕೂಡ ಬರೆದಿದ್ದೀನಿ. ಓಕೆ, ರೈಟ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಪ್ಲಾಟ್ ದ ಪಾಯಿಂಟ್. ಸೊ ಎಕ್ಸ್ 0 ಇತ್ತು ಅಂತಂದರೆ ವೈ ಆ್ಯಕ್ಸಿಸ್ ಮೇಲೆ ಲೈನ್ ಇರುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್ 0,5. ಯಾವುದು ಪಾಯಿಂಟ್ ಇದು? 0,5 ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್ ಎ. ಕರೆಕ್ಟಾ? ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಬಿನ ಪ್ಲಾಟ್ ಮಾಡಿ. ದಿಸ್ ಇಸ್ ದ ಪಾಯಿಂಟ್ ಬಿ ವಿಚ್ ಈಸ್ ನಥಿಂಗ್ ಬಟ್ 5,0. ಸೊ 2 ಪಾಯಿಂಟ್ ಗೊತ್ತಾದಮೇಲೆ ಯು ವಿಲ್ ಜಾಯಿನ್ ದೀಸ್ 2 ಲೈನ್ಸ್ ವಿತ್ ಅ ಸ್ಟ್ರೈಟ್ ಲೈನ್.
ಓಕೆ ರೈಟ್. ಪ್ಲಾಟ್ ಮಾಡುವಾಗ ಹುಷಾರಾಗಿ ಪ್ಲಾಟ್ ಮಾಡಿ. ಐ ಟೋಲ್ಡ್ ಯು ಬಿಗಿನಿಂಗಲ್ಲಿ, ಈಗ ಥಿಯರಿಯಲ್ಲಿ ಹೇಳಿದೆ, ಸ್ಟ್ರಿಕ್ಟ್ಲಿ ಲೆಸ್ ಇರುವಾಗ ಈ ಲೈನ್ ಬರೀತಿರಲ್ಲ, ಇದನ್ನು ಡಾಟೆಡ್ ಲೈನ್ ಬರೀಬೇಕು. ದಿಸ್ ಇಸ್ ಕಾಲ್ಡ್ ವಿ ಸೇ ಡಾಟೆಡ್ ಲೈನ್. ಓಕೆ, ಥಿಕ್ ಲೈನ್ ಅಂತಂದರೆ ಕಂಟಿನ್ಯೂಯಸ್ ಲೈನ್. ಗೊತ್ತಾಗ್ತಿದೆಯಾ? ಸೊ ಈ ಥರ ಜಾಯಿನ್ ದ 2 ಪಾಯಿಂಟ್ಸ್ ಆ್ಯಂಡ್ ಮೇಕ್ ದಿ ಸ್ಟ್ರೈಟ್ ಲೈನ್. ಆ್ಯಂಡ್ ದಟ್ ಟು ಡಾಟೆಡ್ ಯಾಕೆ ಅಂತಂದರೆ ಬಿಕಾಸ್ ದ ಇನ್ಇಕ್ವಾಲಿಟಿ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ಗೊತ್ತಾಗ್ತಿದೆಯಲ್ಲ? ಬೇಕಿದ್ರೆ ಇಷ್ಟಾದಮೇಲೆ ಯು ಕ್ಯಾನ್ ಆಲ್ಸೋ ರೈಟ್ ದ ಇಕ್ವೇಷನ್ ಆಫ್ ದಿಸ್ ಲೈನ್ ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಇಸ್ ದ ಲೈನ್. ಅರ್ಥ ಆಗ್ತಿದೆಯಾ? ಈ ಲೈನ್ನ ಇಕ್ವೇಷನ್ನು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಈಗ ಇಡೀ ಪ್ಲೇನ್ನ ಈ ಲೈನು 2 ಪೋರ್ಷನಾಗಿ ಡಿವೈಡ್ ಆಗುತ್ತೆ, ದಿಸ್ ಪಾರ್ಟ್ ಆ್ಯಂಡ್ ದಿ ಅದರ್ ಪಾರ್ಟ್. Okay, now I want the region less than 5. So this is x plus y equal to 5. Less than 5 ಅಂದರೆ ಯೂಶಲಿ ಲೆಫ್ಟ್ ಸೈಡ್ ಇರುತ್ತೆ, ಗ್ರೇಟರ್ ದೆನ್ ಅಂದರೆ ಈ ಸೈಡ್ ಇರುತ್ತೆ. ಅರ್ಥವಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ಈ ಪೋರ್ಷನಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ತಗೊಂಡು ನೋಡಿ. ಓಕೆ, ಲೆಟ್ ಮೀ ಟೇಕ್ ದಿಸ್ ಪಾಯಿಂಟ್ ವಿಚ್ ಈಸ್ 1,1. ಸೊ 1 + 1 ಹಾಕಿ 2 ಲೆಸ್ ದೆನ್ 5 ಬರುತ್ತೆ. ಸೊ ದಿಸ್ ಈಸ್ ಮೈ ಪೋರ್ಷನ್ ಆರ್ ದಿ ಸೊಲ್ಯೂಷನ್ ಸೆಟ್ ಅಂತ ತಗೊಳ್ತೀವಿ. ಸೊ ಈ ಎಂಟೈರ್ ಪೋರ್ಷನ್ ವಿಲ್ ಬಿ ಮೈ ಸೊಲ್ಯೂಷನ್ ಸೆಟ್. ಗೊತ್ತಾಗ್ತಿದೆಯಾ? ಸೊ ಯೂಶಲಿ ಹೇಗೆ ಶೇಡ್ ಮಾಡ್ತೀವಿ ಅಂದರೆ ಈ ಪೋರ್ಷನಿಂದ ಎಲ್ಲ ಪಾರ್ಟ್, ಸೊ ಬರೀ ಫಸ್ಟ್ ಕ್ವಾಡ್ರೆಂಟಲ್ಲಿ ಅಂತಲ್ಲ. ಸೊ ಐ ಆಮ್ ಗೋನ್ ಟು ಟೇಕ್ ದಿಸ್ ಎಂಟೈರ್ ಪೋರ್ಷನ್ ಈಸ್ ಮೈ ಸೊಲ್ಯೂಷನ್ ಸೆಟ್. ಗೊತ್ತಾಗ್ತಿದೆಯಾ? ಸೊ ಈ ಲೈನ್ನ ಈ ಕಡೆ ಇರುವಂಥ ಫುಲ್ ಪೋರ್ಷನ್ ನಮಗೆ ಸೊಲ್ಯೂಷನ್ ಸೆಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಈ ಕಡೆ ಬರುವಂಥ ಪೂರ್ತಿ ಪೋರ್ಷನ್ ಇಸ್ ಮೈ ಸೊಲ್ಯೂಷನ್ ಸೆಟ್. ದಿಸ್ ಇಸ್ ಹೌ ವಿ ಆರ್ ಗೋನ್ ಟು ರೆಪ್ರೆಸೆಂಟ್ ದ ಇನ್ಇಕ್ವಾಲಿಟೀಸ್ ಗ್ರಾಫಿಕಲಿ ಆನ್ 2 ಡೈಮೆನ್ಷನಲ್ ಪ್ಲೇನ್. ಗೊತ್ತಾಗ್ತಿದೆಯಲ್ಲ? ತುಂಬ ಸಿಂಪಲ್. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ದೋ ಎಕ್ಸಾಮಲ್ಲಿ ಅವನು ಈ ಥರ ಕ್ವಶನ್ ಕೇಳಿದ್ರೆ ಯೂಶ್ವಲಿ 2 ಅಥವಾ 3 ಮಾರ್ಕಲ್ಲಿರುತ್ತೆ, ಬಟ್ ಒಂದು ಕ್ವಶನ್ ಡೆಫಿನೆಟ್ಲಿ 5 ಮಾರ್ಕ್ ಮೇಲೆ ಇದ್ದೇ ಇರುತ್ತೆ. ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ 2 ಆರ್ ಸಮ್ಟೈಮ್ಸ್ 3 or 4 ಇನ್ಇಕ್ವಾಲಿಟೀಸ್ ಟುಗೆದರ್. ಓಕೆ, ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ವಿಲ್ ಬಿ ಮೈ ಸೊಲ್ಯೂಷನ್ ಸೆಟ್. ಸೊ ನಮಗೆ ಬೇಕಾಗಿರೋಂಥ ಇನ್ಇಕ್ವಾಲಿಟಿ ವಿಲ್ ಬಿ ವ್ಯಾಲಿಡ್ ಇನ್ ದಿಸ್ ರೀಜನ್. ಅರ್ಥವಾಗ್ತಿದೆಯಲ್ಲ? ಯೂಶ್ವಲಿ ಇದನ್ನು ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. Okay, we are going to see that in detail in the second PUC. So this is how we are going to solve graphically in 2-dimensional plane. This was all about the first question. Illi artha agirodrinda next all you can easily get it. Okay, so let's take up the second question. So for the second question, the inequality is given as 2x plus y greater than or equal to 6 ide. So I will convert the inequality into equality. So I will write 2x plus y is equal to 6 ಅಂತ ತಗೊಂಡು ಐ ವಿಲ್ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಓಕೆ, ಸೊ ನೀವು ಡೈರೆಕ್ಟಾಗಿ ಬೇಕಾದ್ರೆ ತಗೋಬೋದು. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಯು ವಿಲ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಇದು ಪೂರ್ತಿ ಹೊಟ್ಟೋಗುತ್ತೆ. ಐ ವಿಲ್ ಡೈರೆಕ್ಟ್ಲಿ ಗೆಟ್ ವೈ ಈಸ್ ಈಕ್ವಲ್ ಟು 6. ಓಕೆ, ದೇರ್ ಫೋರ್ ದ ಪಾಯಿಂಟ್ ಯೂಶಲಿ ಪಾಯಿಂಟ್ ಎ ಅಂತ ತಗೊಳ್ಳೋಣ. ದಿಸ್ ಪಾಯಿಂಟ್ ಇಸ್ ಎಕ್ಸ್ ಇಸ್ 0, ವೈ ಈಸ್ 6. ಕರೆಕ್ಟ್ ಅಲ್ವಾ? ಈಗ ಸೆಕೆಂಡ್ ಪಾಯಿಂಟಲ್ಲಿ ಐ ವಿಲ್ ಪುಟ್ ವೈ ಈಸ್ ಈಕ್ವಲ್ ಟು 0. ಸೊ ನೀನು ವೈ 0 ಹಾಕಿದ್ರೆ ಏನಾಗುತ್ತೆ? ಐ ವಿಲ್ ಆ್ಯಕ್ಚುಲಿ ಗೆಟ್ 2x ಈಸ್ ಈಕ್ವಲ್ ಟು 6 ಅಂತ ಬರುತ್ತೆ. ದೇ ಫೋರ್ ಎಕ್ಸ್ ವಿಲ್ ಬಿ ನಥಿಂಗ್ ಬಟ್ 6/2 ವಿಚ್ ಈಸ್ ನಥಿಂಗ್ ಬಟ್ 3. ದೇರ್ ಫೋರ್ ದ ಪಾಯಿಂಟ್ ಬಿ ಹೇಗಿರುತ್ತೆ ಅಂದರೆ ಫಸ್ಟು ಎಕ್ಸ್ ವ್ಯಾಲ್ಯೂ ಬರೀರಿ ವಿಚ್ ಇಸ್ 3 ಆ್ಯಂಡ್ ವೈ ವ್ಯಾಲ್ಯೂ 0. ಗೊತ್ತಾಗ್ತಿದೆಯಲ್ಲ? ಸೊ 2 ಪಾಯಿಂಟ್ ಬಂದಾದಮೇಲೆ ನಥಿಂಗ್ ಟು ವರಿ, ಜಸ್ಟ್ ವಿ ಆರ್ ಗೋನ್ ಟು ಪುಟ್ ಇಟ್ ಆನ್ ದಿ ಗ್ರಾಫ್. ಸೊ ಯೂಶಲಿ ಆ್ಯಸ್ ವಿ ಜನರಲಿ ಡೂ, ಎಕ್ಸ್ ಆ್ಯಕ್ಸಿಸ್ ಮೇಲೆ 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ, ವೈ ಆ್ಯಕ್ಸಿಸ್ ಮೇಲೆ 1 ಸೆಂಟಿಮೀಟರ್ ತೆಗೆದು ಸ್ಕೇಲ್ ಕೂಡ ಬರೆದಿದ್ದೀನಿ. ನಾವು ವಿ ಗೋನ್ ಪ್ಲಾಟ್ ದಿಸ್ ಪಾಯಿಂಟ್ ಆ್ಯಂಡ್ ಡ್ರಾ ದಿ ಲೈನ್. ರೈಟ್? ರೈಟ್. ಸೊ ಫಸ್ಟ್ ಪಾಯಿಂಟ್ ಈಸ್ 0,6. ಎನಿ ಟೈಮ್ ಪಾಯಿಂಟ್ ಎಕ್ಸ್ 0 ಐತೆ ಅಂದರೆ ವೈ ಆ್ಯಕ್ಸಿಸ್ ಮೇಲೆ ಲೈನ್ ಇರುತ್ತೆ, ವೈ ಆ್ಯಕ್ಸಿಸ್ ಮೇಲೆ ಪಾಯಿಂಟ್ ಇರುತ್ತೆ. ಸೊ ದಿಸ್ ಈಸ್ ದ ಪಾಯಿಂಟ್ 0,6. ಐ ಕ್ಯಾನ್ ಟೇಕ್ ದಿಸ್ ಪಾಯಿಂಟ್ ಎ 0,6 ಅಂತ. ನೆಕ್ಸ್ಟ್ ಐ ವಾಂಟ್ ದ ಪಾಯಿಂಟ್ 3,0. ಸೊ 3,0 ಅಂದರೆ ಇಲ್ಲಿದೆ ದ ಪಾಯಿಂಟ್ ಬಿ ವಿಚ್ ಇಸ್ 3,0. ಈಗ ಲೈನ್ ನಾವು ಬರೀಬೇಕಾಗುತ್ತೆ. ಆ್ಯಂಡ್ ಬಿಕಾಸ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇಲ್ಲ, ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇರೋದ್ರಿಂದ ವಾಟ್ ಐ ಆಮ್ ಗೋನ್ ಟು ಡೂ ಇಟ್ ಈಸ್, ಲೈನ್ ಅಲ್ಲಿ ಡಾಟೆಡ್ ಲೈನ್ ಹಾಕಿದ್ರಿ, ಇಲ್ಲಿ ಐ ಆಮ್ ಗೋನ್ ಟು ಡ್ರಾ ಥಿಕ್ ಲೈನ್. ದಿಸ್ ಇಸ್ ಕಾಲ್ಡ್ ಅ ಥಿಕ್ ಲೈನ್. ಓಕೆ, ಡಾಟೆಡ್ ಬರೆಯೋದಿಲ್ಲ, ಥಿಕ್ ಲೈನ್ ಹಾಕ್ತೀನಿ. ಯಾಕೆ ಅಂತಂದರೆ ದಿಸ್ ಇಂಡಿಕೇಟ್ಸ್ ಆಲ್ ದಿ ಪಾಯಿಂಟ್ಸ್, ಆ ಲೈನ್ ಮೇಲಿರುವಂಥ ಪಾಯಿಂಟ್ಸ್ ಕೂಡ ಇನ್ಕ್ಲೂಡೆಡ್ ಅಂತ ಅರ್ಥ. ಗೊತ್ತಾಗ್ತಿದೆಯಲ್ಲ? ಸೊ ಒನ್ಸ್ ಯು ಡ್ರಾ ದ ಲೈನ್, ಯು ಕ್ಯಾನ್ ರೈಟ್ ದ ಇಕ್ವೇಷನ್ ಆಫ್ ದಿ ಲೈನ್ ವಿಚ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ 2x plus y
is equal to 6. This is equation of the line. ಸೊ ಈಗ ನೆಕ್ಸ್ಟ್ ಏನಂತಂದರೆ ರೀಜನ್ ಕಂಡುಹಿಡಿಬೇಕು. ನಾವು ಲುಕ್ ಹಿಯರ್, ಇದು ಗ್ರೇಟರ್ ದೆನ್ ಇರೋದ್ರಿಂದ ಈ ಲೈನ್ನ ಲೆಫ್ಟ್ ಸೈಡು ಲೆಸ್ ದೆನ್ ಇರುತ್ತೆ, ಈ ಲೈನ್ನ ರೈಟ್ ಸೈಡು ಗ್ರೇಟರ್ ಇರುತ್ತೆ. ಓಕೆ, ಸಿ ಆಲ್ ದ ಪೋರ್ಷನ್ ಓಕೆ ಅಬೌವ್ ದಿಸ್ ಲೈನ್ ವಿಲ್ ಬಿ ಮೈ ಫೀಸಿಬಲ್ ರೀಜನ್. ಓಕೆ, ಸೊ ಶೇಡ್ ಮಾಡೋದು ಕಷ್ಟ ಆಗುತ್ತೆ, ನಾನು ಡೈರೆಕ್ಷನಲ್ಲಿ ತೋರಿಸ್ತೀನಿ. ಲೆಟ್ಸ್ ಚೆಕ್ ಇಟ್. So this, that is right side, is the region which will satisfy the inequality. ಈ ಇನ್ಇಕ್ವಾಲಿಟಿ ಅನ್ನೋದು ಈ ಪೋರ್ಷನಲ್ಲಿ ಎಲ್ಲೇ ತೊಗೊಂಡ್ರೂ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಿಸ್ ಪೋರ್ಷನ್ ವಿಲ್ ಬಿ ಮೈ ಸೊಲ್ಯೂಷನ್ ಸೆಟ್. ಸೊ ಇಲ್ಲಿ ನಾನು ಶೇಡ್ ಮಾಡಿಲ್ಲ, ಐ ಆಮ್ ಜಸ್ಟ್ ಶೋಯಿಂಗ್ ವಿಚ್ ಡೈರೆಕ್ಷನ್ ಆರ್ ವಿಚ್ ಪೋರ್ಷನ್ ಇಟ್ ಇಸ್. ಗೊತ್ತಾಗ್ತಿದೆಯಾ? ನೆನ್ಪಿಟ್ಕೊಳ್ಳಿ, ಬರೀ ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ ತೋರಿಸ್ಬಾರ್ದು. ಅನ್ಲೆಸ್ ನಾನ್ ನೆಗೆಟಿವಿಟಿ ಕಂಡೀಷನ್ ಅಂತೀವಿ, ಅದು ಇಲ್ಲಿ ಸದ್ಯಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 3.6.3 ಬರುತ್ತೆ, ಅಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇರೋದು ಒಂದೇ ಇನ್ಇಕ್ವಾಲಿಟಿ ಇರುವಾಗ ಲೈನ್ನ ಲೆಸ್ ಅಂದರೆ ಲೆಫ್ಟ್ ಸೈಡ್ ಮಾಡಿ, ಗ್ರೇಟರ್ ದೆನ್ ಅಂದರೆ ರೈಟ್ ಸೈಡ್ ಮಾಡಿ. ಓಕೆ, ಯು ಶುಡ್ ಸ್ಟ್ರೆಚ್ ದ ಲೈನ್ ಸೊ ದಟ್ ಇಟ್ ಶುಡ್, ಬರೀ ಈ ಪಾಯಿಂಟ್ ಎರಡು ಜಾಯಿನ್ ಮಾಡೋದಲ್ಲ, ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ಓಕೆ, ಆ್ಯಂಡ್ ದಿಸ್ ವಿಲ್ ಬಿ ದ ರಿಕ್ವೈರ್ಡ್ ಪೋರ್ಷನ್. ಗೊತ್ತಾಗ್ತಿದೆಯಲ್ಲ? ಡೋಂಟ್ ಯು ಥಿಂಕ್ ವೆರಿ ಸಿಂಪಲ್? Of course it is simple. So this ends the solution for this question. Illi bariyodeniilla, it is understandable. This is the solution region. Okay, so let's take up the third one. Let us take the third question. Inequality irodu 3x plus 4y less than or equal to 12. Let me convert it into equality. So I'll get 3x plus 4y is equal to 12 barutte. Let me take this as equation 1. Okay, so eega I will put x is equal to 0. So x 0 ಹಾಕಿದ್ರೆ ಇದು ಹೊರಟೋಗುತ್ತೆ. I will actually get 4y is equal to 12 ಅಂತ. Therefore y will be 12 by 4. 4 3s are 12 ಆಗುತ್ತೆ. Therefore ನಮಗೆ ಸಿಗುವಂಥ ಪಾಯಿಂಟ್ ಏನು? a is nothing but x is 0, y is equal to 3. ಓಕೆ, ಸಿಮಿಲರ್ಲಿ ಸೆಕೆಂಡ್ ಕೇಸಲ್ಲಿ ಪುಟ್ y is equal to 0. y 0 ಹಾಕ್ಬಿಟ್ರೆ ಇದು ಪೂರ್ತಿ ಇರೋದಿಲ್ಲ. ದಿಸ್ ಇಸ್ ಆ್ಯಕ್ಚುಲಿ ನೀವು ಆಲ್ರೆಡಿ ಇದನ್ನು 10th ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೀವಿ. ಸೊ ಯು ಗೆಟ್ 3x is equal to 12. ದೇರ್ ಫೋರ್ x is nothing but 12 by 3. ಸೊ ಇಟ್ is 4. ಕರೆಕ್ಟಾ? 3 4s are 12. ದೇರ್ ಫೋರ್ ದ ಪಾಯಿಂಟ್ b is nothing but 4x is 4, y is 0. ಸೊ a is 0, 3, b is 4, 0. ಸೊ ಎರಡು ಪಾಯಿಂಟ್ ಸಿಕ್ಕಾದ್ಮೇಲೆ ವಿ ಜಸ್ಟ್ ಟೇಕ್ ಅ ಗ್ರಾಫ್ ಆ್ಯಂಡ್ ಪ್ಲಾಟೆಡ್. ಓಕೆ, ಸೊ ಗ್ರಾಫ್ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾನು 1 ಸೆಂಟಿಮೀಟರ್ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಬಟ್ ನೀವು ಗ್ರಾಫ್ ಶೀಟಲ್ಲಿ ಹಾಕುವಾಗ ನೀವು ಚೇಂಜ್ ಮಾಡೋಂಗಿಲ್ಲ. ಓಕೆ, ನಾನೇನು ಮಾಡಿದ್ದೀನಿ ಅಂದರೆ 1 ಸೆಂಟಿಮೀಟ್ರಿಗೆ ಹಾಫ್ ಯೂನಿಟ್ ತೊಗೊಂಡಿದ್ದೀನಿ. ಬಟ್ ಫಾರ್ ಯುವರ್ ರೆಫರೆನ್ಸ್ ಐ ಆಮ್ ಟೇಕಿಂಗ್ 1 ಸೆಂಟಿಮೀಟರ್ ಅಂತಲೇ ಲೆಕ್ಕಕ್ಕೆ ತೊಗೊಳ್ಳಿ. ಓಕೆ, ಸೊ ದಟ್ ದ ಗ್ರಾಫ್ ಲುಕ್ಸ್ ಗುಡ್. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಪ್ಲಾಟ್ ದ ಪಾಯಿಂಟ್ಸ್. ಸೊ ಫಸ್ಟ್ ಪಾಯಿಂಟ್ ಏನು? 0, 3 y ಆಕ್ಸಿಸ್ ಮೇಲಿರುತ್ತೆ. This is the point, you can call it as a, which is nothing but 0, 3. Next the point b, which is, this is the point which is 4, 0. Okay, so ಎರಡು ಪಾಯಿಂಟ್ ಪ್ಲಾಟ್ ಆಯಿತು. ಈಗ ಐ ಆಮ್ ಗೋನ್ ಟು ಡ್ರಾ ದ ಲೈನ್. ಸೊ ಲೈನ್ ಹೇಗೆ ಡ್ರಾ ಮಾಡಬೇಕು? ಬಿಕಾಸ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇರೋದ್ರಿಂದ ಪಾಯಿಂಟ್ನ ನಾನು ಥಿಕ್ ಲೈನಿಂದ ಜಾಯಿನ್ ಮಾಡ್ತೀನಿ. ಓಕೆ, ಐ ಆಮ್ ಗೋನ್ ಟು ಡ್ರಾ a thick line joining the 2 points. I am going to write the equation of this line. So ಈ line equation ಏನು? It is 3x plus 4y is equal to 12. Right? ಸೊ ಈಗೇನಾಗುತ್ತೆ? ರೈಟ್. ಸೊ ಇನ್ಇಕ್ವಾಲಿಟಿ ಈಗ ನೋಡಿ, 3x plus 4y ಸ್ಟ್ರಿಕ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಇದೆ. ಸೊ ಈ ಲೈನ್ನ ಲೆಸ್ ದೆನ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲೆಫ್ಟ್ ಸೈಡ್ ಪೋರ್ಷನ್ ಬರುತ್ತೆ. ರೈಟ್ ಸೈಡ್ ಅಂದರೆ ಗ್ರೇಟರ್ ದೆನ್ ಅಂದರೆ ರೈಟ್ ಸೈಡ್ ಪೋರ್ಷನ್ ಬರುತ್ತೆ. ಓಕೆ, ಸೊ ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ಪೋರ್ಷನ್ ಆರ್ ರೀಜನ್ ವಿಚ್ ವಿಲ್ ಸ್ಯಾಟಿಸ್ಫೈ ದಿಸ್ ಇನ್ಇಕ್ವಾಲಿಟಿ. ಓಕೆ, ಸೊ ಇದನ್ನು ಆ್ಯಕ್ಚುಲಿ ನೀವು ಪೆನ್ಸಿಲಲ್ಲಿ ಶೇಡ್ ಮಾಡ್ಬೋದು. ಓಕೆ, ಸೊ ಹೇಗೆ? ಐ ಆಮ್ ಗೋನ್ ಟು ಶೋ ಇಟ್ ವಿತ್ ಡೈರೆಕ್ಷನ್ಸ್. ಸೊ ನೀವು ಹೇಗೆ ಬೇಕು ನೀವು ತಗೊಳ್ಳಿ. ಐ ಆಮ್ ಗೋನ್ ಟು ಟೇಕ್ ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ರೀಜನ್. ಓಕೆ, ಈ ರೀಜನ್ ಪೂರ್ತಿ will satisfy my inequality, which is 3x plus 4y is equal to 12. So direction ಬೇಕಿದ್ರೆ ಆ ಕಡೆ ತೋರಿಸ್ಕೊಳ್ಳೋಣ. ಓಕೆ, ಇಟ್ಸ್ ಅಪ್ ಟು ಯು. ರೈಟ್ ಇನ್ ದಿಸ್ ವೇ. ಸೊ ಈ ಥರ ನಾವು ವಿ ರೆಪ್ರೆಸೆಂಟ್ ದ ಸೊಲ್ಯೂಷನ್ ಸೆಟ್ ಗ್ರಾಫಿಕಲಿ ಆನ್ ಅ ಪ್ಲೇನ್. ಗೊತ್ತಾಗ್ತಿದೆಯಲ್ಲ? ತುಂಬ ಸಿಂಪಲ್ ಕ್ವೆಶನ್ಸ್. ಓಕೆ, ಆದರೆ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇದನ್ನು ನೀವು
ಇಲ್ಲಿ ತಿಳ್ಕೊಂಡ್ರೇ ನೆಕ್ಸ್ಟ್ ಎಕ್ಸಸೈಸಲ್ಲಿ 5 ಮಾರ್ಕ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ಅದು ಗೊತ್ತಿದ್ರೆ ಮಾತ್ರ ಸೆಕೆಂಡ್ ಪಿ ಯು ಸಿಯಲ್ಲಿ ಡೆಫಿನೆಟ್ಲಿ ಒಂದು ಕ್ವೆಶನ್ 6 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಓಕೆ, ಸೊ ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್ ವೆರಿ ವೆಲ್, right? So this is all about the third question. Let's take up the fourth one. So here comes the fourth question. The inequality is y plus 8 greater than or equal to 2x ಇದೆ. ಇದನ್ನು ಈಕ್ವೇಷನ್ ಕನ್ವರ್ಟ್ ಮಾಡೋಣ. I'll get y plus 8 is equal to 2x ಅಂತ ತಗೊಳ್ತೀನಿ. ಓಕೆ, ನಾವು ಈಗ ಎಕ್ಸು ವೈ ಎಲ್ಲವೂ ಆ್ಯಕ್ಚುಲಿ ಎರಡು ಒಂದೇ ಸೈಡ್ ಇರಬೇಕು. ಸೊ ಐಮ್ ಗೋನ್ ಟು ಟೇಕ್ ದಿಸ್ y ಟು ದಿ ರೈಟ್ ಹ್ಯಾಂಡ್ ಸೈಡ್. ತೊಗೊಂಡ್ರೆ ಏನಾಗುತ್ತೆ, ಐ ವಿಲ್ ಆ್ಯಕ್ಚುಲಿ ಗೆಟ್ 8 ಈಸ್ ಈಕ್ವಲ್ ಟು 2x minus y ಅಂತ ಬರುತ್ತೆ. ಆರ್ ಐ ಕ್ಯಾನ್ ರೈಟ್ 2x minus y is equal to 8 ಅಂತ ಬರುತ್ತೆ. ಹೀಗಾದರೂ ಬರಿಬೋದು ಅಥವಾ ಹೀಗಾದರೂ ಬರಿಬೋದು. ಲೆಟ್ ಮೀ ಟೇಕ್ ದಿಸ್ ಆ್ಯಸ್ ಇಕ್ವೇಷನ್ 1. ಏನು ಡೌಟ್ ಇಲ್ವಲ್ಲ, ರೈಟ್? ಸೊ ಒನ್ಸ್ ದಿಸ್ ಹ್ಯಾಪನ್ಸ್, ಲೆಟ್ ಮೀ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಹುಷಾರಾಗಿ ಮಾಡಿ, ಯಾಕೆಂದರೆ ನೆಗೆಟಿವ್ ಸೈನ್ ಇದೆ. ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿದ್ರೆ ಕೆಲವು ಸ್ಟೂಡೆಂಟ್ಸು ಡೈರೆಕ್ಟಾಗಿ y ಈಸ್ ಈಕ್ವಲ್ ಟು 8 ಅಂತ ಬರೀತಾರೆ. ದಟ್ ಈಸ್ ರಾಂಗ್. ಯಾಕೆ ಅಂತಂದರೆ ನಮಗಿಲ್ಲಿರೋದು -y ಈಸ್ ಈಕ್ವಲ್ ಟು 8. ದೇರ್ ಫೋರ್ ಇದರಿಂದ y ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ -8 ಆಗುತ್ತೆ. ಓಕೆ, ದೇರ್ ಫೋರ್ ದ ಪಾಯಿಂಟ್ A ವಿಲ್ ಬಿ ನಥಿಂಗ್ ಬಟ್, ರಿಮೆಂಬರ್, x is 0, y is nothing but -8. ಸೊ ಈ ಇನ್ಇಕ್ವಾಲಿಟಿಯಲ್ಲಿ ನೆಗೆಟಿವ್ ಇದ್ದರೆ ಮಾತ್ರ ನೀವು ತುಂಬ ಹುಷಾರಾಗಿ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈಗ y is equal to 0 ಹಾಕೋಣ. ಸೊ ಇಫ್ ಐ ಪುಟ್ y is equal to 0, ಸೊ ಅಥವಾ ಇಲ್ಲಿ ಎಲ್ಲಾದರೂ ಹಾಕಿ y is equal to 0 ಹಾಕಿದ್ರೆ ಪ್ರಾಬ್ಲಮ್ಮೇ ಇಲ್ಲ. ಐ ವಿಲ್ ಗೆಟ್ 2x is equal to 8 ಸಿಗುತ್ತೆ. ದೇರ್ ಫೋರ್ x ವಿಲ್ ಬಿ ನಥಿಂಗ್ ಬಟ್ 8/2 ವಿಚ್ ಇಸ್ ನಥಿಂಗ್ ಬಟ್ 4. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಪಾಯಿಂಟ್ ಬಿ ಏನಾಗುತ್ತೆ ಅಂತಂದರೆ ಎಕ್ಸ್ ಇಸ್ 4 ಆ್ಯಂಡ್ ವೈ ಇಸ್ 0. ಓಕೆ, ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ಪಾಯಿಂಟ್, ಇಲ್ಲಿ ಎಕ್ಸ್ ವ್ಯಾಲ್ಯೂ 4 ಪರವಾಗಿಲ್ಲ, ಆದರೆ ವೈ ವ್ಯಾಲ್ಯೂ -8 ಎಲ್ಲಿ ಬರೋದು ಅಂತಂದರೆ ವೈ ಡ್ಯಾಶಲ್ಲಿ ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದೀಸ್ ಪಾಯಿಂಟ್ಸ್ ನೀವು ಗ್ರಾಫ್ನ ಅಥವಾ ಲೈನ್ನ ಯಾವ ಕಡೆ ಉದ್ದ ಎಳ್ಕೊಳ್ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಎಕ್ಸ್ 4 ಬೇಕು, ಸೊ ಇಲ್ಲಿ ಎಕ್ಸ್ ನನಗೆ ಇಲ್ಲೇ ಸಿಗುತ್ತೆ. ಆದರೆ ವೈ -8 ಬೇಕಾಗಿರೋದ್ರಿಂದ ನೀವು ವೈ ಡ್ಯಾಶ್ನ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಇದೆಲ್ಲ ನೀವೇ ಯು ಹ್ಯಾವ್ ಟು ಯೂಸ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ಯುವರ್ ಬ್ರೈನ್. So next we should plot the point. So x is 0, -8 ಎಲ್ಲಿ ಬರುತ್ತೆ? This will be the point A. You can call it as x is 0 here, y is -8. Next point B ಬೇಕು, 4, 0. y 0 ಆಗಿರೋದ್ರಿಂದ x axis ಮೇಲೆ ಇರುತ್ತೆ. This is the point B which is nothing but 4, 0. Okay, so ಎರಡು ಪಾಯಿಂಟ್ ಪ್ಲಾಟ್ ಆದಮೇಲೆ ಐ ಹ್ಯಾವ್ ಟು ಡ್ರಾ ಅ ಲೈನ್. ಓಕೆ, ಸೊ ಲೈನು ನಿಮಗೆ ಬಿಟ್ಟಿದ್ದು. ರಿಮೆಂಬರ್, ಇಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ಇಲ್ಲ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಇದು ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸೊ ಯು ಹ್ಯಾವ್ ಟು ಡ್ರಾ ಅ ಥಿಕ್ ಲೈನ್. ಗೊತ್ತಾಗ್ತಿದೆಯಲ್ಲ? ನೀವು ಸ್ಕೇಲ್ನ ಯೂಸ್ ಮಾಡಿ ಎಕ್ಸಾಮಲ್ಲಿ ತುಂಬ ಜನ ಸುಮ್ಮನೆ ಕೈಯಲ್ಲಿ ಎಳೆದು ಬಿಡ್ತೀರಾ. ಇವಾಗ ಡೆಫಿನೆಟ್ಲಿ ಲೂಸ್ ದ ಮಾರ್ಕ್ಸ್. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಲೈನ್ ವಿಚ್ ಐ ವಾಂಟ್. ಈ ಲೈನ್ನ ಇಕ್ವೇಷನ್ ಏನು, ಯಾವ ಕಡೆ ಬೇಕಾದರೂ ಬರ್ಕೊಳ್ಳಿ. ಇಟ್ ಈಸ್ 2x - y is equal to 8. ಓಕೆ, ನಾವು ಲುಕ್ ಹಿಯರ್, ಈ ಲೈನ್, ದಿಸ್ ಈಸ್ ದ ಲೈನ್ ಅಂತ ಅಂದ್ಕೊಳ್ಳಿ. ಅವ್ನು ಹೇಳ್ತಿರೋದು x - 2y, ಓಕೆ, ಈಸ್ ಗ್ರೇಟರ್ ದ್ಯಾನ್ 8. ಸೊ ಈ ಲೈನ್ನ, ಓಕೆ, ಲೆಸ್ ದ್ಯಾನ್ ಅಂದರೆ ಲೆಫ್ಟ್ ಸೈಡ್ ಬರುತ್ತೆ, ಗ್ರೇಟರ್ ದೆನ್ ಅಂದರೆ ದಿಸ್ ಪೋರ್ಷನ್, ದ ರೈಟ್ ಹ್ಯಾಂಡ್ ಸೈಡ್ ಪೋರ್ಷನ್. ದೇ ಫಾರ್ ದ ಸೊಲ್ಯೂಷನ್ ಸೆಟ್ ವಿಲ್ ಬಿ ದಿಸ್ ಪೋರ್ಷನ್. ಓಕೆ, ಓಕೆ, ಸೊ ಈ ಸೊಲ್ಯೂಷನ್ ಸೆಟ್ ಯಾವುದು? ಇದು. ಕರೆಕ್ಟ್ ಅಲ್ವಾ? ನೋ ನೋ ನೋ, ಈ ಥರನೇ ಮಕ್ಕಳು ಯೂಶಲಿ ಎಕ್ಸಾಮಲ್ಲಿ ತಪ್ಪು ಮಾಡೋದು. ಯಾಕೆ ಸರ್ ಏನು ಹೀಗೆ ಹೇಳ್ತಿದ್ದೀರಾ ಅಂತಂದರೆ, ನೋಡಿ, ಈ ಇನ್ಇಕ್ವಾಲಿಟಿನ ಮತ್ತೆ ಇನ್ಇಕ್ವಾಲಿಟಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಹೋದರೆ ಆ್ಯಕ್ಚುಲಿ ವೈನ ನಾನು ಆ ಕಡೆ ತೊಗೊಬಂದಿದ್ದಕ್ಕೆ ಏನಾಗುತ್ತೆ, ಯೋರ್ 8 ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2x - y. ಓಕೆ, ನಾನು ನಿಮಗೆ ರೂಲ್ಸಲ್ಲಿ ಹೇಳ್ಕೊಟ್ಟಿದ್ದೆ, ಸ್ವ್ಯಾಪ್ ಆಗುತ್ತೆ ಎರಡು ಸೈಡನ್ನು ಉಲ್ಟಾ ಮಾಡಿದ್ರೆ. ಸೊ ಇಫ್ ಐ ಟೇಕ್ 2x - y ಆ್ಯಂಡ್ 8 ತಗೊಂಡಾಗ ದ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವಿಲ್ ಬಿಕಮ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಈ ಸ್ವ್ಯಾಪಿಂಗ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ದ ಇನ್ಇಕ್ವಾಲಿಟಿ ಈಸ್ ಆ್ಯಕ್ಚುಲಿ ನಾಟ್ 2x - y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಲ್ಲ, 2x - y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಬರುತ್ತೆ.
ಅರ್ಥ ಆಗ್ತಿದೆಯಾ? ಈ ಸ್ವ್ಯಾಪಿಂಗ್ ರೂಲ್ಸ್ ಬೇಕು ಅಂತಂದರೆ ನಾನು ಅದಕ್ಕೆ ಫಸ್ಟೇ ಹೇಳಿದ್ದೆ ಥಿಯರಿ ನೀಟಾಗಿ ನೋಡ್ಕೊಂಡು ಬನ್ನಿ ಅಂತ. ಇನ್ ಕೇಸ್ ನೋಡಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಕೊಡ್ತೀನಿ, ದಯವಿಟ್ಟು ಅದನ್ನು ನೋಡಿ ಇಲ್ಲಿಂದ ಪ್ರೊಸೀಡ್ ಮಾಡಿ. ಇಲ್ಲಾಂದರೆ ಮತ್ತೆ ಕನ್ಫ್ಯೂಷನಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಓಕೆ, ಸೊ ರಿಮೆಂಬರ್ ದ ಇನ್ಇಕ್ವಾಲಿಟಿ ಈಸ್ less than or equal to, not greater than or equal to, because I am following this shifting swapping rule antivi. Dayavittu just go and watch that general video and come back. Okay, so the portion which I am going to select is not the right hand side because I want the left side less than or equal to. So this will be my required region. Right, so ಗೊತ್ತಾಯ್ತಲ್ಲಪ್ಪ ಹೇಗೆ ನಮ್ಮ ಕಾಮನ್ ರೀಜನ್ ಅಥವಾ ರಿಕ್ವೈರ್ಡ್ ರೀಜನ್ ಕಂಡುಹಿಡಿಯೋದು ಅಂತ. ಸೊ ದಿಸ್ ವುಡ್ ಬಿ ದ ಸೊಲ್ಯೂಷನ್ ಸೆಟ್ for the given inequality, question number 4. Okay, so let's go to the fifth question. So my question number 5, the inequality I am going to have is x minus y is equal to 12. Okay, ಹುಷಾರಾಗಿ ಮಾಡಿ, my equation 1. Okay, so if I put x is equal to 0, so x ಗೆ 0 ಹಾಕಿದ್ರೆ I will get minus y is equal to 2, therefore y will be minus 2. ಹುಷಾರಾಗಿ ಮಾಡಿ. therefore I'll get the point A ಏನು, first point is A which is 0 comma minus 2. okay, so second case ಗೆ I'm going to put y is equal to 0. okay, so y is equal to 0 ಹಾಕಿದ್ರೆ see what happens if I put y is equal to 0, I'll directly get x is equal to 2 ಅಂತ. therefore my point B will be nothing but x is 2 and y is 0. ಗೊತ್ತಾಗ್ತಿದೆಯಾ? ಸೊ ಈ ಎರಡು ಪಾಯಿಂಟ್ನ ನಾನು ಈ ಗ್ರಾಫಲ್ಲಿ ಪ್ಲಾಟ್ ಮಾಡ್ತೀನಿ. ಓಕೆ, ಸೊ ಗ್ರಾಫ್ ನನಗೆ ಬೇಕಾಗಿರೋದು ಎಕ್ಸ್ 2,0 ಬೇಕು ಆ್ಯಂಡ್ ವೈಗೆ -2 ಬೇಕಾಗಿರೋದ್ರಿಂದ ನಾನು ಗ್ರಾಫ್ ಮೇಲೆ ತೊಗೊಳ್ತಿಲ್ಲ, ಯೂಶಲಿ ಕೆಳಗಡೆ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಪಾಯಿಂಟ್ಸ್ ಆರ್ ರೆಡಿ, ಲೆಟ್ ಅಸ್ ಪ್ಲಾಟೆಡ್. ಸೊ ವಿಚ್ ಇಸ್ ದ ಪಾಯಿಂಟ್ ಎ is 0, -2. 0, ಅಂತಂದರೆ ವೈ ಆಕ್ಸಿಸ್ ಮೇಲೆ ಇರುತ್ತೆ. ಸೊ ದಿಸ್ ಇಸ್ ದ 0, -2 ವಿಚ್ ಇಸ್ ದ ಪಾಯಿಂಟ್ ಎ. okay, point B is 2, 0. this is the point B which is 2, 0. correct alva? so ಈಗ ನೆನ್ಪಿಟ್ಕೊಳ್ಳಿ, again here the inequality fifth one is less than or equal to. so less than or equal to ಇರೋದ್ರಿಂದ ಏನು ಮಾಡ್ತೀನಿ, I will draw the what line, thick line. okay, so line ಸಿಕ್ಕಾಯಿತು. ಬೇಕಿದ್ರೆ ಇದ್ರ ಮೇಲೆ ಇಕ್ವೇಷನ್ ಬರೀರಿ. the equation is x minus y is equal to 2. okay, so now ಕೊಟ್ಟಿರೋದನ್ನು ನಾನು ಏನು ಶಿಫ್ಟ್ ಮಾಡಿಲ್ಲ. ಸೊ ಶಿಫ್ಟ್ ಮಾಡದೇ ಇರೋದ್ರಿಂದ ಯುವರ್ ಲೆಸ್ ದೆನ್ ಆರ್ ಈಕ್ವಲ್ ಟು ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಇಡೀ ಪ್ಲೇನ್ನ ಎರಡು ಪೋರ್ಷನ್ ಆಗಿ ಸ್ಪ್ಲಿಟ್ ಮಾಡಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ನಮಗೆ ಬೇಕಾಗಿರೋದು ಎಕ್ಸ್ ಮೈನಸ್ ವೈ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ದ ರಿಕ್ವೈರ್ಡ್ ಪೋರ್ಷನ್ ಇಸ್ ದ ಲೆಫ್ಟ್ ಸೈಡ್ ಆಫ್ ದಿ ಲೈನ್. ಸೊ ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ಪೋರ್ಷನ್. ಓಕೆ, ಸೊ ಲೆಟ್ ಅಸ್ ಶೇಡ್ ಇಟ್ ಆ್ಯಂಡ್ ಕಂಪ್ಲೀಟ್ ದಿ ಸೊಲ್ಯೂಷನ್. So here comes our required region which will satisfy the given inequality. Okay, so ಇದನ್ನು ನೀವು, ನಾನು ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಐ ಆಮ್ ಯೂಸಿಂಗ್ ಲಾಟ್ ಆಫ್ ಕಲರ್ಸ್, ಬಟ್ ಎಕ್ಸಾಮಲ್ಲಿ ಯು ಆರ್ ನಾಟ್ ಸಪೋಸ್ ಟು ಯೂಸ್ ಎನಿ ಕಲರ್ಸ್. ಸೊ ಈ ಶೇಡಿಂಗ್ನ ನೀವು ಪೆನ್ಸಿಲಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ರೈಟ್, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದ ಕ್ವೆಶ್ಚನ್ ನಂಬರ್ 6. ಸೊ ಕ್ವೆಶ್ಚನ್ ನಂಬರ್ 6 ಹೀಗಿದೆ. ಡಿ ಸ್ಟೂಡೆಂಟ್ಸ್, ನಿಮಗೋಸ್ಕರ ನಾನು ಇನ್ಇಕ್ವಾಲಿಟಿ ಗ್ರಾಫ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ನಿಮಗೆ ಈ ಆಪ್ಷನ್ ಎಕ್ಸಾಮಲ್ಲಿ ಇರೋದಿಲ್ಲ. ಸೊ 2x - 3y is equal to 6 ಅಂತ ಬರ್ಕೊಂಡು ಇಕ್ವೇಷನ್ 1 ಅಂತ ಬರ್ಕೊಂಡಿದ್ದೀನಿ. ಓಕೆ, ಸೊ ಇಫ್ ಐ ಪುಟ್ x is equal to 0, ಸೊ ಎಕ್ಸ್ಗೆ 0 ಹಾಕಿದ್ರೆ I will get -3y is equal to 6 ಬರುತ್ತೆ. therefore y will be ಡೈರೆಕ್ಟಾಗಿ ಬರೀತೀನಿ 6 by -3. ಸೊ 6 by -3 ಅಂದರೆ -2 ಬರುತ್ತೆ, ಬಿಕಾಸ್ 3 2s are 6 ಬಟ್ ನೆಗೆಟಿವ್. ಓಕೆ, ಸೊ ಇಲ್ಲಿಂದ ನಮಗೆ ಬರುವಂಥ ಪಾಯಿಂಟ್ ಎ ಏನು ಬರುತ್ತೆ ಅಂದರೆ x is 0, y is equal to -2. okay, so in the second case I will put y is equal to 0. so y is equal to 0 ಹಾಕಿದ್ರೆ I will get 2x is equal to 6 ಅಂತ. therefore x will be 6 by 2. 6 by 2 ಅಂದರೆ 2 3s are 6 ಆಗುತ್ತೆ, ಕರೆಕ್ಟಾ? ಸೊ x will be 3. therefore I'll get the point B as x is 3 here and y is 0. so 3, 0 is the point B. okay, so I want y is -2. ಸೊ ನೀವು ಯೂಶಲಿ y ಆಕ್ಸಿಸ್ನ ನೆಗೆಟಿವ್ y ಆಕ್ಸಿಸ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಲೆಟ್ ಮಿ ಪ್ಲಾಟ್ ದ ಪಾಯಿಂಟ್. ಸೊ 0, -2 ಅಂದರೆ ದಿಸ್ ಇಸ್ ದ ಪಾಯಿಂಟ್ A which is nothing but 0, -2. okay, right. next to B is 3, 0. this is the point B which is 3, 0.
ಓಕೆ, ನೌ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕೆ ಸರ್ ಅಂತಂದರೆ ಯು ಹ್ಯಾವ್ ಟು ಸಿ ದ ಇನ್ಇಕ್ವಾಲಿಟಿ ಈಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಸೊ ಏನು ಮಾಡಬೇಕು, ಇಲ್ಲಿಂದ ಬರುವಂತಹ ಲೈನ್ನ ನೀವು ಡಾಟೆಡ್ ಲೈನ್ಸ್ನ ತೊಗೊಳ್ಬೇಕು. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಡಾಟೆಡ್ ಲೈನ್ಸ್ನ ಯೂಶ್ವಲಿ ತೊಗೊಳ್ಳುವಾಗ ಈ ಲೈನ್ ಕ್ರಾಸ್ ಮಾಡೋ ಟೈಮಲ್ಲಿ ಅದನ್ನು ಕಟ್ ಮಾಡಿ, ಈ ಲೈನು ಕ್ರಾಸ್ ಮಾಡೋದನ್ನು ತೋರಿಸಿ, ದ ರೆಸ್ಟ್ ಇಸ್ ದ ಡಾಟೆಡ್ ಲೈನ್. ಸೊ ಡಾಟೆಡ್ ಲೈನ್ ಬಂದಾದಮೇಲೆ ಯು ಹ್ಯಾವ್ ಟು ಬೆಟರ್ ಯು ರೈಟ್ ದ ಇಕ್ವೇಷನ್. ಏನು ಇಕ್ವೇಷನ್ನು? 2x minus 3y is equal to 6. So next the last work is selecting the region. So once I do this, ಏನಿದೆ ಈ ಲೈನ್ನ ಲೆಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್, ಗ್ರೇಟರ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ದೀನಿ. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಇರೋದ್ರಿಂದ ದಿಸ್ ಈಸ್ ಮೈ ಪೋರ್ಷನ್. ಓಕೆ, ಇನ್ ಕೇಸ್ ರಾಹುಲ್ಗೆ ಡೌಟ್ ಬಂದಿದೆ, ಸರ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಡೌಟ್ ಇದೆ ಅಂತ. ಡೌಟ್ ಇದೆ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಎರಡು ಸೈಟ್ ಇದೆ. ಸೊ ಎರಡು ಸೈಟಲ್ಲಿ ಯಾವ್ದಾರ ಒಂದು ಸೈಟ್ನ ತೆಂಗಿನ ಮರ ತಗೊಳ್ಳಿ ಅಂತ. ಇಲ್ಲೊಂದು ತೆಂಗಿನ ಮರ ಇದೆ. ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ x is 1 and y is 1. ಓಕೆ, ನಾವು ಚೆಕ್ ದಿಸ್ ಪಾಯಿಂಟ್. ಸೊ ಎಕ್ಸ್ಗೆ 1 ಹಾಕಿದ್ರೆ 2 × 1 2 ಆಗುತ್ತೆ. ಓಕೆ, ವೈಗೆ 1 ಹಾಕಿದ್ರೆ 3 × 1 is -3 ಆಗುತ್ತೆ. ನಾವು ಟೆಲ್ ಮಿ ವೆದರ್ 2 -3 ಸಾರಿ, ಇದು ಈ ಕಡೆ 6 ಇದೆ, ಈ ಕಡೆ 2 -3 ಇದೆ. ವಾಟ್ ಇಸ್ 2 -3 -1? ಈಸ್ -1 ಗ್ರೇಟರ್ ದೆನ್ 6? -1 6ಗಿಂತ ಗ್ರೇಟರಾ? ಖಂಡಿತವಾಗ್ಲೂ ಅಲ್ಲ. ಸೊ ಆ್ಯಕ್ಚುಲಿ ಐ ಶುಡ್ ಗೆಟ್ 2 - 3 ಶುಡ್ ಬಿ ಗ್ರೇಟರ್. ಅದು ಗ್ರೇಟರ್ ಅಲ್ಲ. ಅದರ ಅರ್ಥ ಈ ತೆಂಗಿನ ಮರ ಈಸ್ ನಾಟ್ ಇನ್ ಮೈ ಸೈಟ್. ಸೊ ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ರೀಜನ್. ಜನರಲ್ ಆಗಿ ತೊಗೊಳ್ಬೋದು ಅಥವಾ ಯು ಕ್ಯಾನ್ ಚೆಕ್ ಇಟ್. ಓಕೆ, ದಿಸ್ ಇಸ್ ಕಾಲ್ಡ್ ಕ್ರಾಸ್ ಚೆಕಿಂಗ್. ಸೊ ದ ಗ್ರೇಟರ್ ದೆನ್, ಈ ಲೈನ್ನ ಗ್ರೇಟರ್ ದೆನ್ ಅಂದರೆ ರೈಟ್ ಸೈಡ್ ಪಾರ್ಟ್ ಬರುತ್ತೆ. ಸೊ ಶೇಡ್ ಇಟ್ ಆ್ಯಂಡ್ ಕಂಪ್ಲೀಟ್ ದಿಸ್ ಸೊಲ್ಯೂಷನ್ ಸೆಟ್. Okay, so I've done it for you. This is our solution region. Okay, so this completes the question number 6. Let's go to the 7th one. Right, here comes the 7th inequality. Dear students, ಇಲ್ಲಿ ಎರಡೂ ಕಡೆ ನೆಗೆಟಿವ್ ಇದೆ. -3x + 2y greater than or equal to -6 ಇದೆ. ಇಲ್ಲಿ I will take the minus on both side. So minus of -3x + 2y. Okay, ಈ ಕಡೆ -6 ತಗೊಳ್ತಾ ಇದ್ದೀನಿ. ಪ್ಲೀಸ್ ಬಿ ಕೇರ್ಫುಲ್ ವೆನ್ ವಿ ಟೇಕ್ ದ ನೆಗೆಟಿವ್ ಆನ್ ಬೋತ್ ಸೈಡ್ಸ್. ಇಫ್ ಯು ಟೇಕ್ ದ ಮೈನಸಸ್ ಆನ್ ಬೋತ್ ಸೈಡ್ಸ್ ದೆನ್ ದ ಇನ್ಇಕ್ವಾಲಿಟಿ ವಿಲ್ ಸ್ವ್ಯಾಪ್. ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ? ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಯು ಹ್ಯಾವ್ ಟು ನೋ ದಿಸ್. ಸೊ ಇದನ್ನು ನೀವು ಬಿಗಿನಿಂಗಲ್ಲೇ ಮಾಡ್ಕೊಂಡಿಲ್ಲ ಅಂದರೆ ಐ ಆಮ್ ಶೋರ್ ಯು ಗೋನ್ ಟು ಲೂಸ್ ದಿ ಮಾರ್ಕ್ಸ್ ಬಿಕಾಸ್ ಯು ಗೋನ್ ಟು ಗೋ ರಾಂಗ್. ಓಕೆ, ಸೊ ಈಗ see what happens. So I will get minus of minus will be 3x. So 3x plus into minus is minus 2y ಆಗುತ್ತೆ. This is less than or equal to minus of minus is plus 6x. ಹುಷಾರಾಗಿ ನೋಡ್ಕೊಳ್ಳಿ. ನನಗೆ ಈಗ ಅವನು ಆ್ಯಕ್ಚುಲಿ ಕೊಟ್ಟಿರುವಂಥ ಇನ್ಇಕ್ವಾಲಿಟಿ ದಿಸ್ ಒನ್. ಓಕೆ, ಕೆಲವು ಸ್ಟೂಡೆಂಟ್ಸು ಡೈರೆಕ್ಟಾಗಿ ಹಾಗೆ ಹೋಗ್ಬಿಟ್ಟು ಮಿಸ್ಟೇಕ್ ಮಾಡ್ತಾರೆ. ಮೇಕ್ ಶ್ಯೂರ್ ಯು ಡೋಂಟ್ ಮೇಕ್ ದಟ್ ಮಿಸ್ಟೇಕ್. ಸೊ ಇಷ್ಟಾದ ಮೇಲೆ ವೆರಿ ಸಿಂಪಲ್, ಐ ವಿಲ್ ಕನ್ವರ್ಟ್ ದ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟಿ. 3x minus 2y is equal to 6. That is my equation 1. Okay, so ನಾನು ಇಲ್ಲಿ ಹಾಕ್ತೀನಿ. If I put x is equal to 0, ಹುಷಾರಾಗಿ ಹಾಕಿ, ಇಲ್ಲಿ ಹಾಕಿ. If I put x is equal to 0, I'll actually get y is equal to 6 by, ಇಲ್ಲಿ ಹಾಕಿ, x 0 ಹಾಕಿದ್ರೆ y is equal to 6 by -2 ಆಗುತ್ತೆ. That is nothing but -3. Therefore, the point A is nothing but 0, -3. ಗೊತ್ತಾಯ್ತಾ? ರೈಟ್, ಫೈನ್. ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್. ನಾವು ಪಾಯಿಂಟ್ ಬಿಗೆ ಐ ವಿಲ್ ಪುಟ್ y as 0. ಸೊ ಇಲ್ಲಿ y 0 ಹಾಕಿದ್ರೆ ಐ ವಿಲ್ ಗೆಟ್ 3x is equal to 6 ಸಿಗುತ್ತೆ. ಕರೆಕ್ಟಾ? ಸೊ x will be 6/3 which is nothing but 2. Therefore the point B is nothing but 2, 0 because x is 2 and y is 0. Okay, so 2 ಪಾಯಿಂಟ್ ಸಿಕ್ಕಾಗಿದೆ. ಲೆಟ್ us plot the points. Okay, so I'm taking this graph. 0, -3 ಅಂದರೆ ಪಾಯಿಂಟ್ ಇಲ್ಲಿ ಬರುತ್ತೆ. ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ as A which is 0, -3 and the point B is 2, 0. This is the point B which is 2, 0. Okay, so ಇಲ್ಲಿ ಸ್ಟ್ರಿಕ್ಟ್ಲಿ ಇಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಡ್ರಾ ಅ ಲೈನ್ ಬಟ್ ಅ ಥಿಕ್ ಲೈನ್. ಓಕೆ, ಸೊ ಇನ್ಇಕ್ವಾಲಿಟಿ ಸ್ಟಾರ್ಟ್ ಆಗಿದ್ದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಅಂದ್ಬಿಟ್ಟು ಈ ಲೈನ್ನ ಗ್ರೇಟರ್ ದೆನ್ ಅಂತ ರೈಟ್ ಸೈಡ್ ತೊಗೋಬೇಡಿ. ಹುಷಾರು, ನಾವು ಅರೇಂಜ್ ಮಾಡಿದ್ಮೇಲೆ ಇನ್ಇಕ್ವಾಲಿಟಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆಯಿತು. ಸೊ ಈ ಲೈನ್ನ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಲೆಫ್ಟ್ ಸೈಡ್, ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ಪೋರ್ಷನ್. ಲೆಟ್ ಮಿ ಶೇಡ್ ಇಟ್. ನಾನು ಶೇಡ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಕಂಪ್ಲೀಟ್ ದ ಸೊಲ್ಯೂಷನ್. ಓಕೆ, ಸೊ ದಿಸ್ ವಿಲ್ ಬಿ ಮೈ ಸೊಲ್ಯೂಷನ್ ಸೆಟ್.
ಅಲ್ಲಿಗೆ ನನ್ನ ಕೆಲಸ ಮುಗೀತು. ಐ ಆಮ್ ಸ್ವಿಚಿಂಗ್ ಓವರ್ ಟು ದಿ 8th ಕ್ವೆಶ್ಚನ್. ಸೊ 8th ಕ್ವೆಶ್ಚನ್ ಇನ್ಇಕ್ವಾಲಿಟಿ ಏನಿದೆ, 3y ಮೈನಸ್ 5x ಈಸ್ ಈಕ್ವಲ್ ಟು 30 ಇದೆ. ಸೊ ಮೈನಸ್ನ ಪ್ರಾಬ್ಲಮ್ ಇಲ್ಲ, ಐ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಓಕೆ, ಸೊ ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ 0 ಹಾಕಿದ್ರೆ ಏನಾಗುತ್ತೆ, ಹುಷಾರು, ಇಲ್ಲಿ ಯೂಶಲಿ ಎಕ್ಸ್ ಅಂದರೆ ಇದನ್ನು 0 ಹಾಕ್ಬಿಡ್ತೀವಿ, ಇಲ್ಲಿ ಇದು ಎಕ್ಸ್ ಆಗಿದೆ. ಸೊ ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಯು ವಿಲ್ ಆ್ಯಕ್ಚುಲಿ ಗೆಟ್ 3y ಈಸ್ ಈಕ್ವಲ್ ಟು 30 ಬರುತ್ತೆ. ದೇರ್ ಫೋರ್ y ವ್ಯಾಲ್ಯೂ ವಿಲ್ ಬಿ 30/3. ಸೊ y ಏನಾಗುತ್ತೆ, 10 ಆಗುತ್ತೆ. ಹುಷಾರಾಗಿ ಮಾಡಿ. ಸೊ ಇಫ್ ಎಕ್ಸ್ ಈಸ್ 0, y ಈಸ್ 10, ದ ಪಾಯಿಂಟ್ ಎ ಈಸ್ ನಥಿಂಗ್ ಬಟ್ 0, 10. ಗೊತ್ತಾಗ್ತಿದೆಯಲ್ಲ? ಪ್ಲೀಸ್ ಡೋಂಟ್ ಮೇಕ್ ಅ ಮಿಸ್ಟೇಕ್. ನಾವು ಇಫ್ ಐ ಪುಟ್ y ಈಸ್ 0, yಗೆ 0 ಹಾಕಿದ್ರೆ ರಿಮೆಂಬರ್ ಐಲ್ ಗೆಟ್ ಮೈನಸ್ 5x ಈಸ್ ಈಕ್ವಲ್ ಟು 30. ಸೊ ಎಕ್ಸ್ ಏನಾಗುತ್ತೆ, 30/-5 ಆಗುತ್ತೆ. ಮೈನಸ್ ಇರೋದ್ರಿಂದ ಮೈನಸ್ ಉಳ್ಕೊಳ್ಳುತ್ತೆ. 5 6s are 30. Therefore the point B, usually color change ಮಾಡೋಣ. The point B is nothing but x is minus 6, y is 0. ಓಕೆ, ಸೊ ಇದಕ್ಕೆ ತಕ್ಕಂಗೆ ನಾನು ಆಲ್ರೆಡಿ ಗ್ರಾಫು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ವೈ 10,0 ಬೇಕು. ಸೊ ವೈ ಅಪ್ ಟು 10 ಯೂನಿಟ್ಸ್ ಬೇಕು. ಎಕ್ಸ್ ಇಸ್ ನೆಗೆಟಿವ್ ಆಫ್ ಎಕ್ಸ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಪ್ಲಾಟ್ ಮಾಡೋಣವಾ? ಸೊ ಪಾಯಿಂಟ್ ಎ ಈಸ್ 0, 10 ಅಂತಂದರೆ ವೈ ಆ್ಯಕ್ಸಿಸ್ ಮೇಲೆ ಇರುತ್ತೆ ಪಾಯಿಂಟ್ ಎ, ದಿಸ್ ಈಸ್ 0, 10. ಪಾಯಿಂಟ್ ಬಿ ಈಸ್ ಮೈನಸ್ 6, 0, ಮೈನಸ್ 6 ಇಲ್ಲಿದೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಪಾಯಿಂಟ್ ಬಿ, ಮೈನಸ್ 6, 0. ಸೊ 2 ಪಾಯಿಂಟು ನಾನು ಪ್ಲಾಟ್ ಮಾಡಾಯಿತು. ಲೆಟ್ ಮಿ ಡ್ರಾ ಸ್ಟ್ರೈಟ್ ಲೈನ್. ಹುಷಾರು, ಸ್ಟ್ರಿಕ್ಟ್ಲಿ ಇನ್ಇಕ್ವಾಲಿಟಿ ಇದೆ. ದಿಸ್ ಇಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಸೊ ಲೈನು ಡಾಟೆಡ್ ಲೈನ್ ಬರಬೇಕು. ಸೊ ನಿಮಗೋಸ್ಕರ ನಾನು ಡಾಟೆಡ್ ಲೈನ್ ಹಾಕಿದ್ದೀನಿ. ಓಕೆ, ಸೊ ಇನ್ ಕೇಸ್ ನೀವು ಕೇಳ್ಬೋದು, ಸರ್ ಡಾಟೆಡ್ ಲೈನ್ ಬರೆಯೋ ಬದಲು ಥಿಕ್ ಲೈನ್ ಹಾಕಿದ್ರೆ ಮಾರ್ಕ್ಸ್ ಖಂಡಿತವಾಗ್ಲೂ ಹೋಗುತ್ತೆ ಅಂದರೆ 100% ಮಾರ್ಕ್ಸ್ ಕಟ್ ಆಗುತ್ತೆ, ಬಿಕಾಸ್ ಇಟ್ ಶೋಸ್ ದ ರಾಂಗ್ ಕಾನ್ಸೆಪ್ಟ್. ಓಕೆ, ಐ ಆಮ್ ಜಸ್ಟ್ ಲೆಫ್ಟ್ ಓವರ್ ವಿತ್ ಫೈಂಡಿಂಗ್ ಔಟ್ ಮೈ ರೀಜನ್. ಸೊ ದಿಸ್ ಈಸ್ ದ ಲೈನ್. ಇನ್ಇಕ್ವಾಲಿಟಿ ಇರೋದು ಸ್ಟ್ರಿಕ್ಟ್ಲಿ ಲೆಸ್. ಸೊ ಲೆಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಈ ಲೈನ್ನ ಈ ಕಡೆ ಪೋರ್ಷನ್ನು ವಿಲ್ ಬಿ ಮೈ ರಿಕ್ವೈರ್ಡ್ ರೀಜನ್. ಓಕೆ, ಸೊ ಐ ವಿಲ್ ಶೋ ಯು ದ ಶೇಡೆಡ್ ಪಾರ್ಟ್. ನೀವೇ ಮಾಡ್ಬೋದು. ವೆಲ್ ಸ್ಟೂಡೆಂಟ್ಸ್, ಸೊ ಯು ಥಾಟ್ ವಿ ನೋ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ ತಕ್ಷಣ ಲೆಫ್ಟ್ ಸೈಡ್ ತೊಗೊಳ್ತಿರಲ್ಲ, ದಿಸ್ ಇಸ್ ಮೈ ರಿಕ್ವೈರ್ಡ್ ರೀಜನ್ ಅಂತ. ಪ್ಲೀಸ್ ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಕೈಂಡ್ ಆಫ್ ಕ್ವೆಶ್ಚನ್. ಯಾಕೆಂದರೆ ಇಟ್ ಈಸ್ ಆ್ಯಕ್ಚುಲಿ ರಾಂಗ್. ಹಿಯರ್ ಐ ಹ್ಯಾವ್ 3y ಮೈನಸ್ 5x, ಓಕೆ, ಲೆಸ್ ದೆನ್ 30 ಇದೆ. ನೆನ್ಪಿಟ್ಕೊಳ್ಳಿ, ಇನ್ಇಕ್ವಾಲಿಟೀಸ್ನ ಯಾವತ್ತೂ ಎಕ್ಸ್ನ ನೆಗೆಟಿವ್ ಬಿಡಬೇಡಿ. ವೈ ನೆಗೆಟಿವ್ ಇದ್ರೂ ಪರವಾಗಿಲ್ಲ, ಎಕ್ಸ್ನ ನೆಗೆಟಿವ್ ಬಿಡಬೇಡಿ. ಸೊ ವಾಟ್ ಐ ಟೇಕ್ ಇಸ್, ಲೆಟ್ ಮಿ ಟೇಕ್ ಮೈನಸ್ 3 ಆನ್ ಬೋತ್ ಸೈಡ್ಸ್. ಸೊ ಮೈನಸ್ ಆಫ್ 3y ಮೈನಸ್ 5x, ಈ ಕಡೆನೂ ಮೈನಸ್ ತೊಗೊಳ್ತೀನಿ 30. ಸೊ ಜಸ್ಟ್ ನಾವು ಈ ಪ್ರಾಬ್ಲಮಲ್ಲಿ ನೋಡಿದ್ರೆ ಮೈನಸ್ ಎರಡೂ ಕಡೆ ತೊಗೊಂಡ್ರೆ ದ ಇನ್ಇಕ್ವಾಲಿಟಿ ವಿಲ್ ಬಿ ಸ್ವ್ಯಾಪ್ಡ್, ಅಂದರೆ ಡೈರೆಕ್ಷನ್ನು ಚೇಂಜ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್, ಸೊ ದಿಸ್ ವಿಲ್ ಬಿಕಮ್ ಮೈನಸ್ 3y. ಓಕೆ, ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ 5x. ಓಕೆ, ಸೊ ದಿಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಮೈನಸ್ 30 ಬರುತ್ತೆ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಆರ್ ಎಲ್ಸ್, ಸೊ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ, ಐ ಕ್ಯಾನ್ ರೈಟ್ 5x ಮೈನಸ್ 3y is strictly greater than minus 30. ಆ್ಯಕ್ಚುಲಿ ದಿಸ್ ವಿಲ್ ಬಿ ಮೈ ಇಕ್ವೇಷನ್ 1. ನೀವು ಇದನ್ನು ಬಿಗಿನಿಂಗಲ್ಲೇ ಚೇಂಜ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಶೇಡ್ ಮಾಡೋ ಟೈಮಲ್ಲಿ ಚೆಕ್ ಮಾಡ್ಬೋದು. ನೀವು ಪಾಯಿಂಟ್ ಏನು ಚೇಂಜ್ ಆಗೋದಿಲ್ಲ. ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ ಏನು ಕಂಡುಹಿಡಿದಿದ್ದೀರಿ, ದಿಸ್ ವಿಲ್ ನಾಟ್ ಚೇಂಜ್, ಬಟ್ ಓನ್ಲಿ ದ ಇನ್ಇಕ್ವಾಲಿಟಿ ಹುಷಾರಾಗಿ ಮಾಡ್ಕೋಬೇಕು. ಸೊ ಈ ಲೈನ್ನ ಒರಿಜಿನಲ್ ಇನ್ಇಕ್ವಾಲಿಟಿ ಸ್ಟ್ರಿಕ್ಟ್ಲಿ ಲೆಸ್ ಇತ್ತು, ಬಟ್ ಹಿಯರ್ ಆ್ಯಕ್ಚುಲಿ ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್. ಯಾಕೆ ಅಂತ ಪ್ಲೀಸ್ ಚೆಕ್ ಇಟ್. ಸೊ ಮೈ ರೀಜನ್ ಈಸ್ ನಾಟ್ ಅ ಲೆಫ್ಟ್ ಆಫ್ ದಿಸ್ ಲೈನ್, ರಾದರ್ ದ ರೈಟ್ ಆಫ್ ದಿಸ್ ಲೈನ್. ಸೊ ಈ ಲೈನ್ನ ರೈಟ್ ಅಂದರೆ ದಿಸ್ ಪೋರ್ಷನ್. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ವಿಲ್ ಬಿ ಮೈ ರಿಕ್ವೈರ್ಡ್ ಫೀಸಿಬಲ್ ರೀಜನ್. Well students, so this will be my required region. Okay, and this completes the solution for the 8th one. Sorry, ಎರಡು ಗ್ರಾಫ್ ಎರಡು ಓವರ್ಲ್ಯಾಪ್ ಆಯಿತು, ಬೇರೆ ಶೀಟ್ ತೊಗೊಳ್ಬೇಕಾಗಿತ್ತು. ನಥಿಂಗ್ ಟು ವರಿ. ಲೆಟ್ಸ್ ಟೇಕ್ ಅಪ್ ದಿ 9th question. Okay students, so here is my 9th inequality. It's a very simple inequality. y strictly less than minus 2. ನೋಡಿದ್ರೆ ಗೊತ್ತಾಗುತ್ತೆ ಇರೋದೇ ಸಿಂಗಲ್ ವೇರಿಯಬಲ್. ಸೊ ಇದನ್ನೇ ನಾನು ಬಿಗಿನಿಂಗಲ್ಲಿ ಥಿಯರಿ ಹೇಳಿದ್ದು. ಸಿಂಗಲ್ ವೇರಿಯಬಲ್ ಇದ್ದರೆ ಇದನ್ನು ನಂಬರ್ ಲೈನಲ್ಲೇ ಹಾಕ್ಕೊಳ್ಬೋದು, ಅಥವಾ ಪ್ಲೇನ್ ಮೇಲೆ ತೋರಿಸ್ಬೋದು ಅಂತ. ಸೊ ಪ್ಲೇನ್ ಮೇಲೆ ತೋರಿಸೋದಾದರೆ ಹೇಗೆ ತೋರಿಸೋದು, ಲುಕ್ ಹಿಯರ್. ನಂಬರ್ ಲೈನಲ್ಲಿ ಹೇಗೆ ತೋರಿಸೋದು ಅನ್ನೋದನ್ನು ನಾವು ಎಕ್ಸಸೈಸ್ 6.1ನಲ್ಲಿ ನೋಡಿದ್ದೀವಿ. ಸೊ ಪ್ಲೇನ್ ಮೇಲೆ ಏನು ತೋರಿಸೋದು ಅಂತಂದರೆ, ಜಸ್ಟ್ ಕನ್ಸಿಡರ್ ವೈ ಈ ಇನ್ಇಕ್ವಾಲಿಟಿನ ಈಕ್ವಲ್ ತೊಗೊಳ್ಳಿ, y ಈಸ್ ಈಕ್ವಲ್ ಟು -2 ಅಂತ ತೊಗೊಳ್ಳಿ. ಓಕೆ,
So let me take y is equal to minus 2 and take it as equation 1. I've told you in the straight lines equation, any y is equal to something is a line parallel to x axis ಅಂತ. So y is equal to minus 2 ಇಲ್ಲಿ ಬರುತ್ತೆ. ಇಲ್ಲಿ ಒಂದು draw a line which is parallel to x axis. ಮತ್ತೆ ನೆನ್ಪಿಟ್ಕೊಳ್ಳಿ, strictly less ಇರೋದ್ರಿಂದ draw a dotted line. Okay, so I'll show it for you. Okay, so this is the line y is equal to minus 2. Y is equal to ಎನಿ ಕಾನ್ಸ್ಟೆಂಟ್ ಇತ್ತು ಅಂದರೆ ಇಟ್ ವಿಲ್ ಬಿ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ತಗೊಂಡಿದ್ದೀನಿ. ಓಕೆ, ಸೊ ಈ ಥರ ಲೈನು ಹಾರಿಜಾಂಟಲ್ ಇತ್ತು ಅಂತಂದರೆ ಅಬೌವ್ ಅಂದರೆ ಮೇಲೆ ಇದ್ದರೆ ಗ್ರೇಟರ್ ದೆನ್, ಬಿಲೋ ಇದ್ದರೆ ಲೆಸ್ ದೆನ್. ಓಕೆ, ಇಟ್ಸ್ ಆಬ್ವಿಯಸ್ ಅಲ್ವಾ, ಅಬೌವ್ ಮೀನ್ಸ್ ಗ್ರೇಟರ್ ದೆನ್, ಬಿಲೋ ಮೀನ್ಸ್ ಲೆಸ್ ದೆನ್. ಸೊ ಸ್ಟ್ರಿಕ್ಟ್ಲಿ ಲೆಸ್ ಇರೋದ್ರಿಂದ ಡಾಟೆಡ್ ಲೈನ್ ತೊಗೊಂಡಿದ್ದೀನಿ. ಸೊ ಲೆಸ್ ದೆನ್ 2 ಇರೋದ್ರಿಂದ ದಿಸ್ above this portion y is greater than minus 2. So less than minus 2 ಅಂದರೆ this portion, so ಈ ಸ್ಕೇಲ್ ಇರುವಂಥ ಪೋರ್ಷನ್ ವಿಲ್ ಬಿ ಮೈ ರೆಕ್ವೈರ್ಡ್ ಪೋರ್ಷನ್. ಸೊ ಈ ಥರ ನಾವು ಸಿಂಗಲ್ ಇನ್ಇಕ್ವಾಲಿಟಿ ಇದ್ದಾಗ ಪ್ಲೇನ್ ಮೇಲೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇನ್ ಕೇಸ್ ಇದನ್ನು ನಂಬರ್ ಲೈನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ವಿ ಹ್ಯಾವ್ ಸೀನ್ ಇಟ್ ಇನ್ ಎಕ್ಸಸೈಸ್ 6.1. ನೆನಪಿದೆಯಲ್ಲ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ go and check back in exercise 6.1. Okay, hence this portion will be my required region or solution region for this inequality. ಗೊತ್ತಾಗ್ತಿದೆಯಾ? ತುಂಬ ಸಿಂಪಲ್ಲು. ಯಾಕೆ ಈ ಥರನೂ ಒಂದು ಕ್ವೆಶನ್ ಕೇಳಿದ್ದೇನೆ ಅಂತಂದರೆ 5 ಮಾರ್ಕ್ ಕ್ವೆಶನ್ಸಲ್ಲಿ ಈ ಥರ ಕ್ವೆಶನ್ಸ್ನ ಕ್ಲಬ್ ಮಾಡಿ ಈ ಥರ ಇನ್ಇಕ್ವಾಲಿಟೀಸ್ 3-4 ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಯು ಶುಡ್ ಬಿ ರೆಡಿ ಟು ಸಾಲ್ವ್ ಸಚ್ ಕೈಂಡ್ ಆಫ್ ಇನ್ಇಕ್ವಾಲಿಟೀಸ್. ಓಕೆ ಅಲ್ವಾ? ಸೊ ವಿ ಆರ್ ಜಸ್ಟ್ ಲೆಫ್ಟ್ ಓವರ್ ವಿತ್ ಒನ್ ಲಾಸ್ಟ್ ಕ್ವೆಶನ್ ನಂಬರ್ 10. ಸೊ ಈವನ್ ದಿಸ್ ಈಸ್ ಎ ಸಿಂಗಲ್ ಇನ್ಇಕ್ವಾಲಿಟಿ. ಎಕ್ಸ್ is greater than or equal to minus 3 antide. So what we will do it is, if you convert this inequality into equality, actually you will get x is equal to minus 3 anta. This is my equation 1. Okay, so namge gottu x is equal to constant is a line parallel to y axis. So parallel to y axis or perpendicular to x axis anta tagoltivi. So where is x is equal to minus 3 ellide nodi? This is x is equal to minus 3 alva. So at that point draw a line perpendicular to y axis. Sorry, perpendicular to x axis ಅಥವಾ parallel to y axis ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಲೆಸ್ ಇರೋದ್ರಿಂದ ಐ ವಿಲ್ ಡ್ರಾ ಡಾಟೆಡ್ ಲೈನ್. ಹೇಳಿದ್ನಲ್ಲ, ಸ್ಟ್ರಿಕ್ಟ್ಲಿ ಗ್ರೇಟರ್ ಅಥವಾ ಸ್ಟ್ರಿಕ್ಟ್ಲಿ ಲೆಸ್ ಇದ್ದರೆ ದ ಲೈನ್ ವಿಲ್ ಬಿ ಅ ಡಾಟೆಡ್ line. So what is this, the equation of this line? The equation of this line is x is equal to minus 3. ಗೊತ್ತಾಗ್ತಿದೆಯಾ? Is it clear? Fine. So this is the line x is equal to minus 3. X is greater than minus 3 ಅಂದರೆ left hand side is lesser, greater than is this side. So all this portion, ಈ entire portion, ಇಲ್ಲಿಂದ ಈ ಪೂರ್ತಿ portion will be my required solution set. Okay, ನೋಡಿ ಶೇಡ್ ಮಾಡಿ ತೋರಿಸ್ತೀನಿ. So this shaded portion is my required solution region, right? Well, hope you have enjoyed and also learned how to plot the line on the graph. Okay, the next exercise will be a continuation from here. So ee exercise na neatagi nodkondu banni. In the next exercise in the next video we can solve the exercise 6.3 questions. Alli you are going to get your 5 mark questions. So get ready and be waiting for that 5 mark question. Okay, so before I wind up this session, I'm going to give you 3 or 4 questions as a homework. So similar question ನಾನು ನಿಮಗೆ homework ಕೊಡ್ತೀನಿ, try ಮಾಡಿ. Okay, so please note down your homework questions. Homework ಅಂತ ತಗೋದು ಅಥವಾ practice questions ಅಂತ ತಗೊಳ್ಳಿ. So take the questions for practice. Okay friends, so note on these 5 questions which you can practice. Okay, right. So we will meet again in the next video with the exercise 6.3. Until then, take care of your health. God bless you all and bye.